ನಮಸ್ಕಾರ ಚಾಂಪಿಯನ್ಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋಲಿ ಲೆಟ್ಸ್ ಸಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿದು ಏನಿದೆ, ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಗಿರ್ಬೋದು ಅಥವಾ ಈ ಮಾಡಲ್ ಕ್ವಶನ್ ಪೇಪರ್ಸ್ ನಿಮ್ಗೆ ಏನು ಬಿಟ್ಟಿದ್ದಾರೆ ಅದರಿಂದ ಆಗಿರ್ಬೋದು. ಸೊ ಕ್ವಶನ್ಸ್ ನೋಡೋಣ. ಬಟ್ ಈ ಕ್ವಶನ್ಸ್ ನೋಡೋದಕ್ಕಿಂತ ಮುಂಚೆ ಫಾರ್ಮುಲಾಸ್ ಇದೆ. ಸೊ ಐ ಆಲ್ಸೋ ಬಿ ಎಕ್ಸ್ಪ್ಲೇನಿಂಗ್ ಅಬೌಟ್ ದ ಫಾರ್ಮುಲಾಸ್. ಇಂಪಾರ್ಟೆಂಟ್ ಅಂದರೆ ಬೇಸಿಕ್ಕಿಂದ ಹಿಡಿದು ಸೊ ನಿಮ್ಗೆ ಇನ್ವರ್ಸಿಗೆ ಏನೇನು ಬೇಕು ಫಾರ್ಮುಲಾಸ್ ನೋಡೋಣ. ಸೊ ಇದ್ರದ್ದೇ ನಿಮ್ಗೆ ಒನ್ ಶಾಟ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಇದೆ, ಚೆಕ್ ಮಾಡಿ. ಒನ್ ಶಾಟ್ ಅಂದರೆ ಏನಾಗುತ್ತೆ, ಇನ್ವರ್ಸಲ್ಲಿ ದ ಓನ್ಲಿ ಥಿಂಗ್ ಇಸ್ ಅಂದರೆ ರೇಂಜ್ ಹೆಂಗೆ ತೊಗೋಬೇಕು, ಏನು ತೊಗೋಬೇಕು. ಸೊ ಅದು ಬೇಸಿಕ್ಸ್ ಗೊತ್ತಿತ್ತು ಅಂದರೆ ಐ ಗೆಸ್ ಮೋರ್ ಆರ್ ಲೆಸ್ ಇಟ್ಸ್ ಸಫಿಷಿಯಂಟ್. ಬಟ್ ಇಲ್ಲಿ ನಿಮಗೆ 2 ಮಾರ್ಕ್ಸು 3 ಮಾರ್ಕ್ಸ್ ಅಂತ ಬರೋದು. ಸೊ ಎಸ್ಪೆಷಲಿ ಈ ಥರ ಏನು ಕ್ವಶನ್ಸ್ ಇದೆ, ಸೊ ಈ ಥರದ್ರಲ್ಲಿ ನಿಮಗೆ 2 ಮಾರ್ಕ್ಸು 3 ಮಾರ್ಕ್ಸು ಬಂದೇ ಬರುತ್ತೆ, ಹೌದೋ ಇಲ್ಲೋ? ಸೊ ಇದನ್ನು ನೋಡೋಣ. ಸೊ ಒಂದೊಂದಾಗಿ ಸಾಲ್ವ್ ಮಾಡೋಣ. ಅದು ಹೋಗೋದಕ್ಕಿಂತ ಮುಂಚೆ ಏನು ಕ್ವಶನ್ಸ್ ನೋಡಿದ್ವಿ. ಆ್ಯಕ್ಚುಲಿ ನನ್ನ ಕೇಳಿದ್ರೆ ದೇ ಆರ್ ರಿಯಲಿ ಈಸಿನೇ, ನಾಟ್ ಡಿಫಿಕಲ್ಟ್. ಸೊ ಕಷ್ಟದ್ದು ಏನೂ ಅಲ್ಲ. ಸೊ ದೇ ಆರ್ ಈಸಿ. ಇದರಲ್ಲೂ ನಿಮ್ಗೆ ಇನ್ನೂ ಅಪ್ಲಿಕೇಶನ್ ಬೇಸ್ಡ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ. ಸರ್ ನನಗೆ ಅಪ್ಲಿಕೇಶನ್ ಬೇಸ್ಡ್ ಬೇಕು, ಸ್ವಲ್ಪ ಚಾಲೆಂಜಿಂಗ್ ಥರ ಇರೋ ಕ್ವಶನ್ಸ್ ಬೇಕು ಥಿಯರಿಗೆ, ಕಮೆಂಟ್ ಮಾಡಿ. ಅಥವಾ ಸರ್ ಇಲ್ಲ ನನಗೆ ಇದರಲ್ಲೇ ಇನ್ನೂ ಐ ನೀಡ್ ಮೋರ್ ಕ್ವಶನ್ಸ್ ಲೈಕ್ ದಿಸ್, ಅಂದರೆ ಇಲ್ಲೇನು PYQs ಆಯಿತು ಅಥವಾ ಮಾಡಲ್ ಕ್ವಶನ್ ಪೇಪರ್ಸ್ ಆಯಿತು, ಈ ಥರ ಏನಿದೆ, ಸೊ ನನಗೆ ಇದೇ ಥರ ಇನ್ನೂ ಬೇಕು ಅಂದರು ಅದು ಹೇಳಿ. ಬಿಕಾಸ್ ಇನ್ವರ್ಸ್ ಏನಿದೆ ನೀವು ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಂಡ್ರಿ ಅಂದರೆ ಸೊ ದಿಸ್ ವಿಲ್ ಆಲ್ಸೋ ಹೆಲ್ಪ್ ಯು ಫಾರ್ ಈಗ ನೆಕ್ಸ್ಟು ಕ್ಯಾಲ್ಕುಲಸ್ ಪಾರ್ಟು. ಸೊ ಎಲ್ಲ ಹೆಲ್ಪ್ ಆಗುತ್ತೆ. ಬಟ್ ಇನ್ವರ್ಸ್ ಬೇಕು ಅಂದರೆ ನಿಮಗೇನು ಬೇಕು, ಬೇಸಿಕ್ ಟ್ರಿಗ್ನೋಮೆಟ್ರಿ ಬೇಕು 11th. ಸೊ ಅದಕ್ಕೆ ಕೆಲವೊಂದು ಫಾರ್ಮುಲಾಸ್ ಕ್ವಿಕ್ಕಾಗಿ ನೋಡೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡಿದಾರ. ಸೊ sin 2a ಏನಂತ ಬರೀಬೋದು, 2 sin a cos a. ಅದೇ sin 2a ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಂದರೆ 2 tan a by 1 plus tan square a. 2 tan a by 1 minus tan square a ಆದರೆ ಏನಾಗುತ್ತೆ, tan 2a ಆಗುತ್ತೆ. ಸೊ ಒಂದೇ ಡಿಫ್ರೆನ್ಸು, tan 2aಗೆ ಇಲ್ಲಿ ಮೈನಸ್ ಬರುತ್ತೆ, ಅಷ್ಟೇ ಡಿಫ್ರೆನ್ಸು. ಓಕೆ, ಸೊ cos 2a cos square a minus sin square a. ಬಟ್ ಅದೇ cos 2a ಏನಂತ ಬರೀಬೋದು, 2 cos square a minus 1 ಆರ್ 1 minus 2 sin square a ಆರ್ 1 minus tan square by 1 plus tan square. ಇದು ನೆನ್ಪಿಟ್ಕೊಳ್ಳಿ, ಬಿಕಾಸ್ ದಿಸ್ ವಿಲ್ ಬಿ ಯೂಸಿಂಗ್. ಸೊ ಸಿಮಿಲರ್ಲಿ ಸೈನ್ದು ಆಯಿತು, ಅದೇ tan 2a. ಓಕೆ, ನೆಕ್ಸ್ಟು ಸೊ ಸೈನ್ ಏನ ಹಿಂದೆ ಏನು ನೋಡಿದ್ವಿ. ಸೊ cos 2a ಅದೇ ಸ್ವಲ್ಪ ಆ ಕಡೆ ಈ ಕಡೆ ಚೇಂಜ್ ಮಾಡಿದ್ವಿ ಅಂದರೆ sin a ಬರುತ್ತೆ ಅಥವಾ cos a ಬರುತ್ತೆ. ಆ್ಯಂಡ್ ಅಗೇನ್ ಇದು ಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಹಾಫ್ ಆ್ಯಂಗಲ್ ಫಾರ್ಮುಲಾಸ್ ಅಂತಲೂ ನೋಡ್ತೀವಿ. ಅಲ್ಲೂ ಸೇಮ್, ಇಲ್ಲಿ 2a ಬದಲು a ಅಂತ ತೊಗೊತೀವಿ. ಇಲ್ಲಿ a ಆದರೆ ಇಲ್ಲೇನಾಗುತ್ತೆ, a/2 ಆಗುತ್ತೆ. ಓಕೆ, ಸೊ ಸಿಮಿಲರ್ಲಿ 2 sin inverse x ಆರ್ 2 cos inverse x ಏನೇನು ಬರೀಬೋದು. ಸೊ 2 sin inverse x sin inverse 2x square root of 1 minus x square. ಇದ್ರ ಮೇಲೆ ಕ್ವಶನ್ ಬಂದಿದೆ, ಇದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ನೆಕ್ಸ್ಟು 2 cos inverse x, ಇಲ್ಲಿ ಎಕ್ಸ್ ಜಾಗದಲ್ಲಿ ಏನಾಗ್ತೀರಾ, ಕಾಸ್ ಹಾಕ್ರಿ. ಸೊ 2 cos square x ಅಂದರೆ 2 cos square theta minus 1 ಏನು ಬರುತ್ತೆ, cos 2 theta. ಓಕೆ, ಬಟ್ ಅಗೇನ್ ಟ್ಯಾನ್ ಬಂದಾಗ ಸ್ವಲ್ಪ ಕೇರ್ಫುಲ್ಲು, ಬಿಕಾಸ್ ಟ್ಯಾನ್ ಇನ್ವರ್ಸ್ ಅಂದರೆ 2 tan inverse x ಸೈನ್ ಇನ್ವರ್ಸ್, ಕಾಸ್ ಇನ್ವರ್ಸ್, ಟ್ಯಾನ್ ಇನ್ವರ್ಸ್. ಸೊ ಈ ಮೂರಲ್ಲೂ ಹೆಂಗೆ ಬರಿಬೋದು ಅಂದರೆ ಸಿಂಪಲ್. ಅಗೇನ್ ನಾವಿಲ್ಲಿ ನೋಡಿದ್ವಿ, ಎಕ್ಸ್ ಜಾಗದಲ್ಲಿ ಟ್ಯಾನ್ ತೀಟಾ ಹಾಕಿದ್ರೆ 2 tan theta by 1 plus tan square theta. ಅದೇ ಇಲ್ಲಿ ಹಾಕಿದ್ರೆ 2 tan theta by 1 minus tan square theta. ಅಷ್ಟು ಡಿಫ್ರೆನ್ಸ್, ತುಂಬ ಏನು ಹಿಂದೆ ನೋಡೋದಲ್ಲ. ಅಗೇನ್ ಅಲ್ಲಿ ಆ್ಯಕ್ಚುಲಿ ಟ್ಯಾನಲ್ಲಿ ನೋಡಿದ್ರೆ ಇಲ್ಲಿ ಇನ್ವರ್ಸಲ್ಲಿ ನೋಡ್ತಿದ್ದೀವಿ. ಸೇಮ್ ಕಾಸ್ 1 minus tan square by 1 plus tan square. ಓಕೆನಾ? ಸೊ ಅದೇ tan 3a sin 3a cos 3a. cos 3a sin 3a ಹಿಂದೆ ಕೇಳಿದ್ದಾರೆ, tan 3a ಕೇಳಿದ್ದಾರೆ. ಸೊ ಅದಕ್ಕೆ ಬೇಸಿಕ್ಸ್ ಎಲ್ಲ ಚೆನ್ನಾಗಿ ಗೊತ್ತಿರಬೇಕು. ಸೊ tan 3a ಬೈ ಅಂದರೆ ಏನು, 3 tan a minus tan cube a by 1 minus 3 tan square. ವೆರಿ ವೆಲ್ ಇದಂತೂ, ಈ ಫಾರ್ಮುಲಾ ಅಂತೂ ಸಖತ್ ಇಷ್ಟ. ಬಿಕಾಸ್ ನಾನು 12th ಇದ್ದಾಗೂ ನನಗೆ ಇಟ್ ವಾಸ್ ವೆರಿ ಮಚ್ ರಿಲೇಟೆಡ್. ಇಡೀ ಕ್ಲಾಸೇ ಆಲ್ಮೋಸ್ಟ್ ಅರ್ಧ ಕ್ಲಾಸು ಎದ್ನಿಲ್ಸ್ ಕೇಳ್ತಾಯಿದ್ರು ಮ್ಯಾಥ್ಸರು, ಹೇಳ್ರಿ ಅಂತ. ಯಾರು ಹೇಳ್ತಿರಲ್ಲ, ನನಗೆ ಬಂತು. ಐ ಯೂಸ್ ಟು ಲವ್ ಟ್ರಿಗ್ನೋಮೆಟ್ರಿ, ಈಗೂ ಐ ಲವ್ ಟ್ರಿಗ್ನೋಮೆಟ್ರಿ. ಸೊ ಎದ್ನಿ ಅಂತ ಹೇಳಿದೆ,
ಸರು ಶಾಕ್ ಆಯಿತು, ಹಾಂ ಕೂತ್ಕೊಳ್ಳಪ್ಪ ಅಂದರು. ಆ್ಯಂಡ್ ಆ ಕ್ಲಾಸಲ್ಲಿ ಹಂಗೆ ಇದ್ದವರಲ್ಲ. ಸೊ ಸಿ ಇ ಟಿ ರ್ಯಾಂಕು ಮೆಡಿಕಲ್ ಅಂದರೆ ಅವಾಗೆಲ್ಲ ಮೆಡಿಕಲ್ ಸಿ ಇ ಟಿ ಥ್ರೂನೇ ಇತ್ತು. ಸೊ ಮೆಡಿಕಲ್ಲು ಇಂಜಿನಿಯರಿಂಗ್ ಎಲ್ಲ 1000 ರ್ಯಾಂಕ್ ಒಳಗೆ ಅಷ್ಟೊಂದು ಜನ ಇದ್ದರು ನಮ್ಮ ಕ್ಲಾಸಲ್ಲಿ. ಐ ವಾಸ್ ಒನ್ ಅಮಾಂಗ್ ದೆಮ್. ಓಕೆ, ಸೊ ಕಾಸ್ 3a ಸಿಮಿಲರ್ಲಿ ಸೈನ್ 3a ಇದೆರಡರ ಮೇಲೂ ಪ್ರಾಬ್ಲಮ್ಸ್ ಇದೆ. ಓಕೆ, ಸೊ ಸೈನ್ ಇನ್ವರ್ಸ್ ಆಫ್ -x ಮೈನಸ್ ಇದ್ದಾಗ ಪೈ ಮೈನಸ್ ಯಾವುದ್ರಲ್ಲಾಗುತ್ತೆ? ಸಿಂಪಲ್. ಈಗ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇತ್ತು ಅಂದರೆ ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್ ಆಯಿತು. ಅದೇ ಕಾಸ್ ಇನ್ವರ್ಸ್ ಆಫ್ -x ಇತ್ತು ಅಂದರೆ ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಪೈ ಮೈನಸ್ ಯಾವುದ್ರಲ್ಲಿ ಬರುತ್ತೆ? ಕಾಸ್ ಅದರ ಅಂದರೆ ಸಿಕೆಂಟ್, ಕಾಸು ಸಿಕೆಂಟ್, ಇದ್ರ ಜೊತೆ ಕಾಸ್ ಸಿಕೆಂಟ್ ಎರಡು ಲಿಂಕ್ ಆಗಿದೆಯಾ? ಸೊ ಇದ್ರ ಜೊತೆ ಯಾವುದು? ಕಾಟ್. ಸೊ ಇಲ್ಲಿ ಮೈನಸ್ ಇತ್ತು ಅಂದರೆ ಏನಾಗುತ್ತೆ? ಪೈ ಮೈನಸ್ ಆಗುತ್ತೆ. ಸೊ ಟ್ಯಾನ್ ಇನ್ವರ್ಸ್ ಇತ್ತು ಅಂದರೆ ಮೈನಸ್ ತೆಗಿತೀರಾ, ಕೊಸೆಕ್ ಇತ್ತು ಅಂದರೆ ಮೈನಸ್ ತೆಗಿತೀರಾ, ಅದೇ ಸೆಕ್ ಇತ್ತು ಅಂದರೆ ಮೈನಸ್. ಸೊ ಪೈ ಮೈನಸ್ ಆಗುತ್ತೆ, ಕಾಟ್ ಇತ್ತು ಅಂದರೆ ಪೈ ಮೈನಸ್ ಆಗುತ್ತೆ. ಓಕೆ, ಸೊ ಅದೇ ಇನ್ವರ್ಸು. ಸೊ ಕೊಸೆಕ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ 1 ಅಲ್ಲ, ಸೊ ಸೈನ್ ಇನ್ವರ್ಸ್ ಆಫ್ 1/x. ಸಿಮಿಲರ್ಲಿ ಸಿಕೆಂಟು ಕಾಟ್. ಓಕೆ, ಅದೇ ಕಂಡೀಷನ್ಸ್ ಇದೆ. ಸೊ ಏನು? ಎಕ್ಸ್ 0 ಆಯಿತು ಅಂದರೆ ಪೈ ಪ್ಲಸ್ ಆಗುತ್ತೆ. ಓಕೆನಾ? ಆ್ಯಂಡ್ ಅಗೇನ್ ರಿಮೆಂಬರ್ ದಿಸ್. ಸೊ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು π/2. ನಾನು ಯಾಕೆ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ಅಂತ ಹೇಳಿದೆ ಅಂದರೆ, ಸೊ ಥಿಯರಿಲೂ ಈ ಥರ ಕ್ವಶನ್ಸ್ ಇದೆ ವೇರ್ ಈಗ ಜಸ್ಟ್ ನಿಮ್ಗೆ ಎಕ್ಸಾಂಪಲ್ ಕೊಡಬೇಕು ಅಂದರೆ ಜಸ್ಟ್ ನಂಬರ್ಸ್ ನನಗೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ, ಬಟ್ 4 cos ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಸಮ್ ವ್ಯಾಲ್ಯೂ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಅವಾಗ ಏನು ಮಾಡಬೇಕು? 4 cos ಇನ್ವರ್ಸ್ ಎಕ್ಸ್ ಇರೋದು 3ನ ಸೈಡ್ಗಿಟ್ಟು ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ಎಕ್ಸ್ π/2 ಇನ್ನೊಂದು ಸೈಡ್ ಹೋದರೆ ವ್ಯಾಲ್ಯೂ ಬರುತ್ತೆ. ಸೊ ಆಮೇಲೆ ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ದಿಸ್ ಮೈಟ್ ಲುಕ್ ಈಸಿ, ಬಟ್ ನಿಮ್ಗೆ ಆ ಮೂಮೆಂಟ್ ಗೊತ್ತಿರಬೇಕು, ಓಕೆ ಈ ಫಾರ್ಮುಲಾ ತೊಗೋಬೇಕು ಅಂತ. ಆ್ಯಕ್ಚುಲಿ ದಟ್ಸ್ ನಾಟ್ ಅಪ್ಲಿಕೇಶನ್, ಬಟ್ ಸ್ಟಿಲ್. ಸೊ ಟ್ಯಾನು ಕಾಟ್ π/2, ಸಿಮಿಲರ್ಲಿ ಸಿಕೆಂಟು ಕೊಸಿಕೆಂಟು. ಓಕೆ, ಸೊ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ಪ್ಲಸ್ ಆರ್ ಮೈನಸ್ ಸೈನ್ ಆಫ್ a ಪ್ಲಸ್ ಬಿ ಸೈನ್ ಆಫ್ a ಮೈನಸ್ ಬಿ. ಸೊ ಸೈನ್ ಆಫ್ a ಪ್ಲಸ್ ಬಿ ಆದರೆ ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಮೈನಸ್ ಇತ್ತು ಅಂದರೆ ಮೈನಸ್ಸು. ಅದೇ ಕಾಸ್ ಆಫ್ ಎ ಪ್ಲಸ್ ಬಿ ಇತ್ತು ಅಂದರೆ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ಅದೇ ಕಾಸ್ ಇತ್ತು ಅಂದರೆ ಇಲ್ಲಿ ಪ್ಲಸ್ ಆರ್ ಮೈನಸ್ ಇರೋದು ಇಲ್ಲಿ ಮೈನಸ್ ಆರ್ ಪ್ಲಸ್ ಆಗುತ್ತೆ. ಇದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಅಂದರೆ ಸಿಂಪಲ್ ಗೊತ್ತಲ್ಲ, ಕಾಸ್ ಆಫ್ ಎ ಪ್ಲಸ್ ಬಿ ಇಸ್ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ಮೈನಸ್ ಇತ್ತು ಅಂದರೆ ಇಲ್ಲಿ ಪ್ಲಸ್ ಬರುತ್ತೆ. ವೆರಿ 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 ಇಂಪಾರ್ಟೆಂಟ್ ಕಂಡೀಷನ್. ಈ ಕಂಡೀಷನ್ ನೋಡಿ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇದೇನು ಸೇಮೆ, ಆದರೆ XY ಲೆಸ್ ದೆನ್ 1 ಹೆಂಗಿದೆ ಹಂಗೆ. XY ಲೆಸ್ ದೆನ್ 1 ಇತ್ತು ಅಂದರೆ ಇದು ಪಾಸಿಟಿವ್ ಇರುತ್ತೆ, ನೋ ಚೇಂಜಸ್. XY ಗ್ರೇಟರ್ ದೆನ್ 1 ಆಯಿತು ಅಂದರೆ ನೆಗೆಟಿವ್ ಆಗುತ್ತೆ, ಸೊ ಹೋಲ್ ನೆಗೆಟಿವ್ ಬರುತ್ತೆ. ಸೊ ನಿಮ್ಮ ಪೈ ಪ್ಲಸ್ ಬರುತ್ತೆ, ಬಿಕಾಸ್ ರೇಂಜ್ ಮೈಂಟೈನ್ ಆಗಬೇಕು. ಸಿಮಿಲರ್ಲಿ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಇಲ್ಲೇನಿದೆ ಸೇಮ್ ಬರುತ್ತೆ, ಬಟ್ ಇಲ್ಲಿ XY ಗ್ರೇಟರ್ ದೆನ್ -1, ಇಲ್ಲಿ XY ಲೆಸ್ ದೆನ್ -1. ಯಾಕೆ ಲೆಸ್ ದೆನ್ -1 ಅಂದರೆ ಈಗ -2 ತೊಗೊಂಡ್ವಿ. ಸೊ -2 ತೊಗೊಂಡ್ರೆ ಏನಾಗುತ್ತೆ? ಸೊ 1 -2 ಮೈನಸ್ಸು ನಿಮಗೆ ಇಲ್ಲೂ XY ಮೇಲೂ ಡಿಪೆಂಡ್ ಆಗಿದೆ, ಬಟ್ ಸ್ಟಿಲ್ ಹೇಳ್ತಿರೋದು ಸಿಂಪಲ್ ಕಂಡೀಷನ್ ನೆನ್ಪಿಟ್ಕೊಳ್ಳಿ. ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಬರಬೇಕಾ? ಅಥವಾ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ವೈ ಬೈ 1 + XY. ಓಕೆ, ಇಲ್ಲಿ 1 + XY ಬಂದಿದೆ. ಸೊ XY ಏನಾಗಿರ್ಬೇಕು? ಗ್ರೇಟರ್ ದೆನ್ -1 ಆದರೆ ಏನೂ ಇಲ್ಲ, ಲೆಸ್ ದೆನ್ -1 ಆದರೆ ಪೈ ಪ್ಲಸ್. ಹಿಂದಿಂದ್ರಲ್ಲಿ ಇಲ್ಲೂ ಪೈ ಪ್ಲಸ್. ಸೊ ಪೈ ಪ್ಲಸ್ XY ಲೆಸ್ ದೆನ್ -1, ಹಿಂದೆ XY ಗ್ರೇಟರ್ ದೆನ್ 1. ಓಕೆ, ಸೊ ಫಾರ್ಮುಲಾಸ್ ನಿಮ್ಗೆ ಅಗೇನ್ ಫಾರ್ಮುಲಾಸ್ ಬೇಕು ಅಂದರೆ ಹೇಳಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿರ್ತೀವಿ, ವಾಟ್ಸಪ್ ಡಿಸ್ಕ್ರಿಪ್ಷನು ಇದೆ. ಓಕೆನಾ? ಸೊ ಈಗ ಪ್ರಾಬ್ಲಮ್ಸ್ ನೋಡೋಣ. ಏನು ಕ್ವಿಕ್ಕಾಗಿ ನೋಡೋಣ, ಎಷ್ಟು ಫಾಸ್ಟ್ ಆಗುತ್ತೆ ಅಷ್ಟು ಫಾಸ್ಟಾಗಿ. ಸೊ ಅಲ್ಲೇ ಈಕ್ವೇಷನ್ ಟ್ಯಾನ್ ಇನ್ವರ್ಸ್ ಆಫ್
1 - x by 1 + x. ಸೊ ಏನಿದೆ ಸಾಲ್ವ್ ಮಾಡಬೇಕು. ಸೊ ಲೆಫ್ಟ್ ಸೈಡ್ ಕೊಟ್ಟಿದ್ದಾರೆ, ರೈಟ್ ಸೈಡು 1/2 tan inverse ಆಫ್. ಓಕೆ, ಸೊ ಇದು ಹೆಂಗೆ ಅಂದರೆ ಸಿಂಪಲಾಗಿ ಹೇಳ್ತೀನಿ. ಈ ಥರ ಪ್ರಾಬ್ಲಮ್ಸ್ ಯಾಕೆ ಹೇಳ್ತೀನಿ, ಈ ಥರ ಪ್ರಾಬ್ಲಮ್ಸ್ ಬಂತು ಅಂದರೆ ಯು ಶುಡ್ ರಿಮೆಂಬರ್ ಸಮಥಿಂಗ್ ಲೈಕ್ ಪಿಜ್ಜಾ ಅಥವಾ ನಿಮ್ಮ ಫೇವ್ರೆಟ್ ಏನಿದೆ. ಈಗ ಪಿಜ್ಜಾ ಬೇಡ, ಓಕೆ, ಪಾನಿಪುರಿನ ಆರ್ ಹುಡುಗಿರಿಗಂತೂ ಪಾನಿಪುರಿ ಇಷ್ಟ, ಹೌದೋ ಇಲ್ಲೋ ಹೇಳ್ರಿ. ಸೊ ಹುಡುಗಿರಿಗಂತೂ ಪಾನಿಪುರಿ ಇಷ್ಟ, ಆರ್ ಸೇವ್ ಪುರಿನೋ, ಸಮ್ವೇರ್ ಯು ಹ್ಯಾವ್ ವೆನ್ ಯು ಹ್ಯಾವ್ ಎ ಡೆಫಿನೇಟ್ ಥಿಂಗ್. ಈಗ ಪಾನಿಪುರಿ ಅಂದರೆ 6 ಪುರಿ ಕೊಡ್ತಾರೆ, ಆರ್ ಪಿಜ್ಜಾ ಅಂದರೆ 6 ಪಾರ್ಟ್ಸ್ ಇರುತ್ತೋ ಅಥವಾ 8 ಪಾರ್ಟ್ ಇರುತ್ತೋ, 8 ನಾಟ್ 6, 4 or 8, ಸಮಥಿಂಗ್ ಲೈಕ್ ದಟ್. ಈಗ ಸಿಂಪಲಾಗಿ ನನಗೆ ಪಿಜ್ಜಾ ಇಷ್ಟಪ್ಪ. ಪಿಜ್ಜಾ, ನಾನೊಂದು ಪಿಜ್ಜಾ ತೊಗೊಂಡೆ, ನನ್ನ ಫ್ರೆಂಡ್ ಒಂದು ಪಿಜ್ಜಾ ತೊಗೊಂಡೆ. ಸೊ ಸೇಮ್, ಇಬ್ರಿಗೂ ಸೇಮ್ ಇದೆ, ಬೇರೆ ಬೇರೆ ಇರ್ಬೋದು ಬಟ್ ಇಬ್ರಿಗೂ ಸೇಮೆ. ಸೊ ಈಗ ಹೆಂಗೆ ಅಂದರೆ ನಾನು ಒಂದು ಪಾರ್ಟ್ನ ತೆಗೆದು, ನನ್ನಿಂದ ತೆಗೆದು ಮೈನಸ್ ಆಗ್ತಿದೆ, ನನ್ನ ಹತ್ರ ಒಂದು ಫುಲ್ ಪಿಜ್ಜಾ ಇದೆ, ಆ ಒಂದು ಪಾರ್ಟ್ನ ತೆಗೆದು ನನ್ನ ಫ್ರೆಂಡಿಗೆ ಕೊಡ್ತೀನಿ. ಅವನು ಕೊಡ್ತಿಲ್ಲ ನನಗೆ, ನಾನು ಕೊಡ್ತಿದ್ದೀನಿ. ಏನು ಮಾಡೋದು, ಏನಂತಾರೆ ದಾನವೀರ ಶೂರಕರ್ಣ ಅಲ್ವಾ, ಹಾಗೆ ಕೊಡ್ತಾಯಿದ್ದೀನಿ. ಕೊಡಬೇಕಾದ್ರೆ ಹಾಗೆ ಕೊಡೋಲ್ಲ, ಫೀಲ್ ಆಗುತ್ತೆ, ಅಯ್ಯೋ ಒಂದು ಪೀಸ್ ಹೋಯ್ತೆ. ನಿಮ್ಗೂ ಅನ್ಸುತ್ತೆ ತಾನೆ, ಎಸ್ಪೆಷಲಿ ಹುಡುಗಿರಿಗಂತೂ ಒಂದು ಪಾನಿಪುರಿ ಕೊಡ್ಬೇಕಂದ್ರೆ ನಾನು ಯಾಕೆ ಕೊಡಬೇಕು, ಬೇಕಾದ್ರೆ ಕೊಡಲಿ. ಸೊ ಅದೇ ಏನಾದರೂ ಹುಡುಗರ ಜೊತೆ ಹೋದ್ರು ಅಂದರೆ ಆಯ್ತು, ಮುಗೀತು. ಹುಡುಗರು ಒಂದು 6 ಪುರಿಲಿ ಒಂದು 3 ಪುರಿ ಸಿಗುತ್ತೆ, ಇನ್ನು 3 ಪುರಿ ಗುಳುಮ್, ಹೆಸರ್ನು. ಸೊ ನೀವೊಂದು ಪೀಸ್ ಏನು ಮಾಡ್ತೀರಾ, ನಿಮ್ಮ ಫ್ರೆಂಡಿಗೆ ಕೊಡ್ತೀರಾ. ಫೀಲಿಂಗ್ ಪಾಸಿಟಿವ್ ಆದರೆ ಇರ್ಬೋದು, ನೆಗೆಟಿವ್ ಆದರೂ ಇರ್ಬೋದು. ಕೊಡಬೇಕಾದ್ರೆ ನನ್ನ ಫ್ರೆಂಡೇ ತಾನೇ ತಿನ್ನಲಿ ಅಂತ ಕೊಡ್ಬೋದು. ನಾವು ಹೋಗ್ತಿದ್ಯಲ್ಲ ಒಂದು ಪೀಸು, ಹೆಂಗೆ ಬೇಕಾದರೂ. ಸೊ ಹಿಂಗಿದ್ದಾಗ ದಿಸ್ ರೂಲ್ ಇಸ್ ಸಿಂಪಲ್. ದಿಸ್ ಇಸ್ ಆಫ್ ದ ಫಾರ್ಮ್ tan ಆಫ್ x - y. ಇಲ್ಲಿ ಮೈನಸ್ಸು, ಮೇಲ್ ಮೈನಸ್ ಇತ್ತು ಅಂದರೆ ಮೈನಸ್ಸು, ಮೇಲ್ ಪ್ಲಸ್ ಇತ್ತು ಅಂದರೆ ಪ್ಲಸ್ಸು. ಸೊ ವಾಟ್ ಈಸ್ tan ಆಫ್ x - y? tan x - tan y by 1 + tan x tan y. ಇದು ನೆನಪಿರಲಿ. ಸೊ ಪಿಜ್ಜಾ ಕೊಡೋದು ತೊಗೊಳೋದು ಇತ್ತು ಅಂದರೆ ಟ್ಯಾನ್, ಮೇಲ್ ಮೈನಸ್ ಇತ್ತು ಅಂದರೆ ಮೈನಸ್ಸು, ಮೇಲ್ ನ್ಯೂಮರೇಟರಲ್ಲಿ ಪಾಸಿಟಿವ್ ಇತ್ತು ಅಂದರೆ ಇಲ್ಲಿ ಪಾಸಿಟಿವ್. ಏನಕ್ಕೆ ಹೇಳ್ತೀನಿ, ಸೊ ಈಗ ಎಕ್ಸ್ ಏನಾಗುತ್ತೆ, ಸೊ ಲೆಟ್ ಎಕ್ಸ್ ಬಿ ಟ್ಯಾನ್ ತೀಟಾ. ಸೊ ಹಾಕ್ರಿ, ಈಗ ನಾನು LHS ತೊಗೊತಿರೋದು. ಸೊ LHS, ಸೊ ಏನಾಯಿತು, ಟ್ಯಾನ್ ಇನ್ವರ್ಸ್ ಆಫ್ 1 - tan theta by 1 + tan theta. ಸರ್ ಮುಂದೇನು ಈ ಥರ ಬಂದಾಗ ಅದೇ ಹೇಳ್ತಿರೋದು. ಸೊ ಇಲ್ಲಿ ನಿಮಗೆ ಯು ಹ್ಯಾವ್ ಟು ಟೇಕ್, ಇಲ್ಲಿ ಟ್ಯಾನ್, ಓಕೆ, ಟ್ಯಾನ್ ವೈ ಏನೋ ಇದೆ ಅಂದ್ಕೊಳ್ಳಿ, ಟ್ಯಾನ್ ಎಕ್ಸ್ ಇಲ್ಲಿಂದ ಬಂತು. ಸೊ ಟ್ಯಾನ್ ಎಕ್ಸ್ ಎಲ್ಲಿ ಬರುತ್ತೆ ಅಂದರೆ, ಸೊ ದಿಸ್ ಈಸ್ ನಥಿಂಗ್ ಬಟ್ 1 × ಸೊ ಈ 1 ಏನಂತ ಬರಿಬೋದು. ಸೊ 1 ಇಸ್, ಓಕೆ, ಇಲ್ಲಿ ಸಾರಿ ಇಲ್ಲ. ಸೊ ಈ 1 ಏನಿದೆ, ಸೊ ದಿಸ್ ಇಸ್ tan x, ಆ್ಯಂಡ್ ಅಗೇನ್ ಇಲ್ಲ ಏನಾಯಿತು 1 × ದಿಸ್ ಇಸ್ ಆಲ್ಸೋ tan x. ಸೊ 1 ಏನಂತ ಬರಿಬೋದು. ಸೊ ಏನಾಗುತ್ತೆ 1, ಸೊ ಏನಾಗುತ್ತೆ ಅಂದರೆ tan ಇನ್ವರ್ಸ್ ಆಫ್ 1 ಇಸ್ tan π/4 - tan theta ಡಿವೈಡೆಡ್ ಬೈ 1 + tan π/4 tan theta. ಏನಾಯಿತು, tan ಇನ್ವರ್ಸ್ ಆಫ್ tan π/4 - theta. ಸೊ tan ಇನ್ವರ್ಸ್ tan ಕ್ಯಾನ್ಸಲ್ ಆಗುತ್ತೆ. ಸೊ ಯು ವಿಲ್ ಬಿ ಲೆಫ್ಟ್ ವಿತ್ π/4 - theta ಬಂತಾ. ಸೊ ಈಗ RHS ತೊಗೊಳ್ಳಿ. ಸೊ ಈಗ RHS ಪಾರ್ಟ್ ಏನಾಯಿತು, ಹಾಫ್. ವಾಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್? ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ನ ಲೆಫ್ಟ್ ಸೈಡ್ ತೊಗೊಂಡ್ರೆ ಸೊ ಏನು ಬರುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ತೀಟಾ. ಸೊ ಟ್ಯಾನ್ ಎಕ್ಸ್ ಸೈಡ್ ಹೋದರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಸೊ ವಾಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್? ತೀಟಾ. ಸೊ RHS ಏನು ಬಂತು, 1/2 ತೀಟಾ. ಈಕ್ವೇಟ್ ಮಾಡ್ಕೊಳ್ಳಿ. ಸೊ LHS ಇದು ಬಂತಾ,
ವಾಟ್ ಈಸ್ ಆರ್ ಎಚ್ ಎಸ್? ಥೀಟಾ. ಅಥವಾ ಹಾಫ್ ಥೀಟಾ ಅಂದರೆ ಕ್ಯಾನ್ ರೈಟ್ ಇಟ್ ಎಸ್ ಥೀಟಾ ಬೈ 2. ಸಿಂಪಲ್ ತಾನೆ. ಸೊ ಮೈನಸ್ ಥೀಟಾನ ಆ ಸೈಡ್ ತೊಗೊಳ್ಳಿ. ಸೊ ಥೀಟಾ ಬೈ 2 ಪ್ಲಸ್ ಥೀಟಾ. ಸೊ ದಿಸ್ ಈಸ್ ಈಕ್ವಲ್ ಟು ಪೈ ಬೈ 4. ಸೊ ಏನಾಯಿತು? 3 ಥೀಟಾ ಬೈ 2 ಈಸ್ ಈಕ್ವಲ್ ಟು ಪೈ ಬೈ 4. ಸೊ 2 ಸೊ 2 ಮೇಲೆ ಹೋಯ್ತು ಅಂದರೆ, ಅಲ್ಲ 2 ಮೇಲೆ ಹೋಗಲ್ಲ, ಥೀಟಾ ನಮ್ಗೆ ಬೇಕಿರೋ ಥೀಟಾ. ಸೊ ಥೀಟಾ ಈಸ್ ಈಕ್ವಲ್ ಟು ಪೈ ಬೈ 6. ಸಿಂಪಲ್. ಓಕೆನಾ? ಸೊ ನೆಕ್ಸ್ಟು 1 ಮೈನಸ್ ಕಾಸ್ ಎಕ್ಸ್ ಬೈ 1 ಪ್ಲಸ್ ಕಾಸ್ ಎಕ್ಸ್. ಅಗೇನ್ ಇದಕ್ಕೂ ಲಾಜಿಕ್ ಇದೆ, ಚಿಂತೆ ಮಾಡಬೇಡಿ. ಸೊ ಏನು ಲಾಜಿಕ್ ಅಂತೀರಾ? ಹಾಫ್ ಟಿಕೆಟ್. ನೀವು ಬಸ್ಸಲ್ಲಿ ಕಮೆಂಟ್ ಮಾಡಿ. ಸೊ ಬಸ್ಸಲ್ಲಿ ಎಷ್ಟು ಜನ ಹಾಫ್ ಟಿಕೆಟ್ ತೊಗೊಂಡು ಟ್ರಾವೆಲ್ ಮಾಡಿದ್ದೀರಾ? ಟ್ರೈನಲ್ಲಿ ಬಿಡ್ರಿ. ಸೊ ಟ್ರೈನಲ್ಲಿ ನೀವು ಹಾಫ್ ಟಿಕೆಟ್ ತೊಗೊಂಡಿರ್ತೀರಾ, ಬಟ್ ಹಾಫ್ ಟಿಕೆಟ್ ಟ್ರೈನ್ ಬುಕ್ಕಿಂಗ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಯೂಶ್ವಲಿ? ಸೊ ಯೂಶ್ವಲಿ ರಿಸಾರ್ಟ್ ಕ್ಲಾಸಸಲ್ಲಿ ಹೋಗ್ಬೇಕಾದ್ರೆ ಫಸ್ಟೇ ಬುಕ್ ಮಾಡಿರ್ತೀವಿ, ಆನ್ಲೈನೋ ಎಲ್ಲೋ ಬುಕ್ ಮಾಡಿರ್ತೀವಿ. ಸೊ ಇಲ್ಲ ಅಲ್ಲಿ ಹೋಗಿ ತೊಗೋಬೋದು, ಬಟ್ ಅನ್ರಿಸರ್ವ್ಡಲ್ಲಿ ಜಾಸ್ತಿ ಇರುತ್ತೆ. ಬಟ್ ಬಸ್ಸಸ್ಸಲ್ಲಿ ಏನಾಗುತ್ತೆ, ಸಣ್ಣ ಹುಡುಗರು ಹೋಗ್ಬೇಕಾದ್ರೆ ಆ್ಯಂಡ್ ಯಾವ ಹಾಫ್ ಟಿಕೆಟ್ ಯಾವಾಗ? ಸೊ 6 to 12 ಇಯರ್ಸ್, ಹೌದಾ ಇಲ್ಲ? ಸೊ 6 to 12 ಇಯರ್ಸ್ ಇತ್ತು ಅಂದರೆ ಹಾಫ್ ಟಿಕೆಟು. 6ಗಿಂತ ಕಮ್ಮಿ ಇತ್ತು ಅಂದರೆ ಫ್ರೀ. ಈಗಂತೂ ಎಲ್ಲ ಹುಡುಗಿರು ಎಲ್ಲ ಹೆಂಗಸ್ರಿಗೂ ಕರ್ನಾಟಕ ಬಸ್ಸಲ್ಲಿ ಫ್ರೀನೇ. ಸೊ ಏನು ಮಾಡೋದು? ಹಾಫ್ ಟಿಕೆಟ ಇಲ್ಲ, ಫುಲ್ ಟಿಕೆಟು ಇಲ್ಲ, ನೋ ಟಿಕೆಟ್. ಓಕೆ. ಸೊ ಯಾಕೆ ಹೇಳ್ತಿದ್ದೀನಿ ಅಂದರೆ, ಹಿಂದೆ ನೋಡಿದ್ದೀರಾ 1 ಮೈನಸ್ ಕಾಸ್ ಎಕ್ಸ್. ಸೊ 1 ಮೈನಸ್ ಕಾಸ್ ಎಕ್ಸ್, 1 ಮೈನಸ್ ಹಿಂದೆ 1 ಮೈನಸ್ ಕಾಸ್ 2x ನೋಡಿದ್ವಿ. ವಾಟ್ ಈಸ್ ದಿಸ್? ದಿಸ್ ಈಸ್ ನಥಿಂಗ್ ಬಸ್ ಕಾಸ್ 2x. ಸರಿ 1 ಮೈನಸ್ ಕಾಸ್ ಎಕ್ಸ್. ಸರಿ 1 ಮೈನಸ್ ಕಾಸ್ 2x ನೋಡಿದ್ವಿ. ಏನಿದೆ? ಸೈನ್ ಸ್ಕ್ವೇರ್ ಎಕ್ಸ್. ಬರೀ ಸೈನ್ ಸ್ಕ್ವೇರ್ ಎಕ್ಸಾ? 1 ಮೈನಸ್ ಕಾಸ್ 2x. ಸೊ ಅದಕ್ಕೆ ಹೇಳೋದು ಫಾರ್ಮುಲಾಸ್. ಸೊ 1 ಮೈನಸ್ ಎಲ್ಲಿದೆ? ಇದೆಯಾ? ಇಲ್ಲ. ಇದೆಯಾ? ಇಲ್ಲ. ಎಲ್ಲಿ? ಸೊ 1 ಮೈನಸ್ ಕಾಸ್ 2a ಇದೆ. ಈ 2ನ ನೀವು ಸ್ಕ್ವೇರ್ ರೂಟಿಂದ ತೊಗೊಂಡು ಹೊರಗೆ ಹೋಯ್ತು ಅಂದರೆ, ಅಥವಾ ಸ್ಕ್ವೇರ್ನ ಆ ಸೈಡ್ ತೊಗೊಳ್ರಿ, ಏನಾಗುತ್ತೆ? ಸೈನ್ ಸ್ಕ್ವೇರೇ ಆಯಿತು. ಸೊ 2 ಆಮೇಲೆ ಫೈನಲಿ ಆ ಸೈಡ್ ಹೋಯ್ತಾರೆ 2 ಸೈನ್ ಸ್ಕ್ವೇರೇ ಆಯಿತು. ಏನು? 1 ಮೈನಸ್ ಕಾಸ್ 2a ಇಸ್ 2 ಸೈನ್ ಸ್ಕ್ವೇರೇ. ಅದಕ್ಕೆ ಫಾರ್ಮುಲಾಸ್ ನೆನಪಿರಬೇಕು. ಸೊ 1 ಮೈನಸ್ ಕಾಸ್ 2x ಇಸ್ 2 ಸೈನ್ ಸ್ಕ್ವೇರ್ ಎಕ್ಸ್. ಇಟ್ಸ್ ನಾಟ್ ಜಸ್ಟ್ ಸೈನ್ ಸ್ಕ್ವೇರ್ ಎಕ್ಸ್, ಇಟ್ ಇಸ್ 2 ಸೈನ್ ಸ್ಕ್ವೇರ್ ಎಕ್ಸ್. ಇಲ್ಲಿ ಇನ್ಫ್ಯಾಕ್ಟ್ ಇಲ್ಲಿ ತೊಗೋಬೇಕಾದ್ರೆ ಇಟ್ ಡಸ್ ನಾಟ್ ಮೇಕ್ ಎನಿ ಮಚ್ ಡಿಫ್ರೆನ್ಸ್, ಬಿಕಾಸ್ ನ್ಯೂಮರೇಟರ್ ಡಿನಾಮಿನೇಟರ್ ಏನಿದೆ 2 ಕ್ಯಾನ್ಸಲ್ ಆಗ್ಬೋದು. ಆ್ಯಂಡ್ ಅಗೇನ್ ಸೊ ಇಲ್ಲಿ ಕಾಸ್ 2 ಇದೆ. ಸೊ ಸ್ಕ್ವೇರ್ ಆ ಸೈಡ್ ಹೋಯ್ತು ಅಂದರೆ 2 ಆ ಸೈಡ್ ಹೋಯ್ತು ಅಂದರೆ 1 ಪ್ಲಸ್ ಕಾಸ್ 2 ಇಸ್ 2 ಕಾಸ್ ಸ್ಕ್ವೇರ್ ಎಕ್ಸ್. ಆ್ಯಂಡ್ ಅಗೇನ್ ಇಲ್ಲಿ 1 ಮೈನಸ್ ಕಾಸ್ ಇದೆ, 1 ಪ್ಲಸ್ ಕಾಸ್ ಇದೆ. ಸೊ 2 ಡಸಂಟ್ ಮೇಕ್ ಮಚ್ ಡಿಫ್ರೆನ್ಸ್. ಬಟ್ ಬರೀಬೇಕಲ್ಲ ಫಾರ್ಮುಲಾ, ವಾಟ್ ಎವರ್ ಯು ರೈಟ್ ಶುಡ್ ಬಿ ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ minute things are also, there's not minute thing, that's a formula. So numbers miss ಮಾಡಬೇಡ್ರಿ. ಓಕೆ. ಸೊ ಏನಾಯಿತು? ಹಾಫ್ ಟಿಕೆಟ್. ಸೊ ಟ್ಯಾನ್ ಇನ್ವರ್ಸ್ 1 ಮೈನಸ್ ಕಾಸ್ ಎಕ್ಸ್. ಓಕೆ. ಸೊ ನಾನು ಇಲ್ಲೇನು ಮಾಡ್ತೀನಿ? ಡಿವೈಡೆಡ್ ಬೈ 2 ಮಾಡ್ತೀನಿ. ಇಲ್ಲಿ 2x/2 ಆಯ್ತು ಅಂದರೆ ಇಲ್ಲೂ x/2 ಆಗಬೇಕು. ಸೊ ಏನು ಬಂತು? 1 ಮೈನಸ್ ಕಾಸ್ ಎಕ್ಸ್ ಇಸ್, ಸೊ ಸ್ಕ್ವೇರ್ ರೂಟ್ ಹಾಗೆ ಇರುತ್ತೆ. 1 ಮೈನಸ್ ಕಾಸ್ ಎಕ್ಸ್ ಇಸ್ 2 ಸೈನ್ ಸ್ಕ್ವೇರ್ x/2 ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಅಂದರೆ 2 ಕಾಸ್ ಸ್ಕ್ವೇರ್ x/2. ಅದೇ ಹೇಳಿದ್ದು 2 ಕ್ಯಾನ್ಸಲ್ ಆಗುತ್ತೆ, ಬಟ್ 2 ನೀವು ಬರೀಲೇಬೇಕು. ಸೊ ವಾಟ್ ಹ್ಯಾಪೆಂಡ್ ನೌ? ಟ್ಯಾನ್ ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ ಸೈನ್ ಸ್ಕ್ವೇರ್ x/2 ಕಾಸ್ ಸ್ಕ್ವೇರ್ x/2 ಅಂದರೆ ಟ್ಯಾನ್ ಸ್ಕ್ವೇರ್ x/2. ಸೊ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಟ್ಯಾನ್ ಇನ್ವರ್ಸ್ ಟ್ಯಾನ್
x/2. ಸೊ tan ಇನ್ವರ್ಸ್ tan ಕ್ಯಾನ್ಸಲ್ ಆಗುತ್ತೆ, ಯು ವಿಲ್ ಬಿ ಲೆಫ್ಟ್ ವಿತ್ ಸೊ x/2 ಅಷ್ಟೇ, ಸಿಂಪಲ್. ರೈಟ್ ದ ಸಿಂಪ್ಲೆಸ್ಟ್ ಫಾರ್ಮ್, ದಿಸ್ x/2 ಸಿಂಪಲ್. ಯಾಕಂದರೆ ಅಲ್ಲಿ ಮುಂದೆ ಏನೂ ಕೇಳ್ತಿಲ್ಲ. ಸೊ ನೀವೆಲ್ಲ ಏನೋ ಸಾಲ್ವ್ ಮಾಡಿ ಬರೋದ್ರಲ್ಲ, ಆ್ಯಂಡ್ ಯು ಹ್ಯಾವ್ ನಾಟ್ ಟೇಕನ್ ಎಕ್ಸ್ ಈಸ್ ಸಮಥಿಂಗ್, x/2 ಹೇಳಿದ್ನಲ್ಲ ಇದ್ರ ಮೇಲೆ ಸಿಂಪಲ್. ಸೊ ಲೆಫ್ಟ್ ಸೈಡ್ ನೋಡ್ರಿ ಸೈನ್ ಇನ್ವರ್ಸ್ ಇದೆಯಾ, ರೈಟ್ ಸೈಡ್ ನೋಡ್ರಿ ಸೈನ್ ಇನ್ವರ್ಸ್ ಇದೆಯಾ. ಯಾಕೆ ಹೇಳ್ತಿದ್ದೀನಿ ಅಂದರೆ ಇಲ್ಲಿ ವ್ಯಾಲ್ಯೂಸ್ ನೋಡ್ರಿ, ಸೈನ್ ಇನ್ವರ್ಸ್ ಸಮಥಿಂಗ್, ನೆಕ್ಸ್ಟು ಸೈನ್ ಇನ್ವರ್ಸ್ ಸಮಥಿಂಗ್. ನಾನು ನೆಕ್ಸ್ಟ್ ಸ್ಲೈಡ್ ಹೋದೆ, ಆ್ಯಕ್ಚುಲಿ ಅದೇ ಸ್ಲೈಡಲ್ಲಿಲ್ಲ. ಯಾಕೆ RHS ಏನಿದೆ 2 cos ಇನ್ವರ್ಸ್ ಇದೆ, ಹಿಂದೆ ಏನಿದೆ 2 ಸೈನ್ ಇನ್ವರ್ಸ್ ಇದೆ. ಸೊ ವಿಚ್ ಮೀನ್ಸ್ ಐ ವಿಲ್ ಟೇಕ್ ಎಕ್ಸ್ ಆಸ್ ಇಲ್ಲಿ ಸೈನ್ ತೀಟಾ. ಸರ್ ಯಾಕೆ ಸೈನ್ ತೀಟಾ ತೊಗೊಂಡ್ರಿ? ಬಿಕಾಸ್ ಇಲ್ಲಿ ಸೈನ್ ಇನ್ವರ್ಸ್ ಎಕ್ಸ್ ಇದೆ. ಸೊ ವಾಟ್ ವಿಲ್ ಬಿ ತೀಟಾ ವಿಲ್ ಬಿ ಸೈನ್ ಇನ್ವರ್ಸ್ ಎಕ್ಸ್. ಸೊ ಫೈನಲಿ ನಮ್ಗೆ 2 ತೀಟಾ ಬರುತ್ತೆ. ಆ 2 ತೀಟಾನ 2 ಸೈನ್ ಇನ್ವರ್ಸ್ ಎಕ್ಸ್ ಅಂತ ಬರಿಬೋದು. ನಾ ಈಗ LHS ತೊಗೊತಿದ್ದೀನಿ, ಆ್ಯಂಡ್ ಸೈನ್ ತೀಟಾ ಸೈನ್ ಇನ್ವರ್ಸ್ ಸೊ ಲಿಂಕ್ ಇದೆ. ಬಟ್ ಇಲ್ಲೂ ನೀವು ಹಾಗೆ ನೆಕ್ಸ್ಟಲ್ಲೂ ಸೈನ್ ತೀಟಾ ತೊಗೊಳಕ್ಕಾಗಲ್ಲ, ಬಿಕಾಸ್ ಇಲ್ಲಿ ಕಾಸ್ ಇನ್ವರ್ಸ್ ಇದೆ. ಸೊ ಫೈನಲಿ ನಿಮ್ಗೆ ತೀಟಾ ಏನಾಗುತ್ತೆ, ಕಾಸ್ ಬರೋಣ. ಬಟ್ ಇದು ಸೊ LHS, ವಾಟ್ ಈಸ್ LHS? ಸೈನ್ ಇನ್ವರ್ಸ್. ಸೊ 2, ವಾಟ್ ಈಸ್ ಎಕ್ಸ್? ಸೈನ್ ತೀಟಾ. ನೆಕ್ಸ್ಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ. ಇದೆಲ್ಲ ಬರೀಬೇಕು ಬಿಕಾಸ್ ಸ್ಟೆಪ್ಸ್ಗೆ ಮಾರ್ಕ್ಸ್ ಇರುತ್ತೆ. 2 ಸೈನ್ ತೀಟಾ, ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಇಸ್ ಸಿಂಪಲ್, 10th ಓದ್ಕೊಂಡು ಬರ್ತೀರ. ಸೊ ಏನಾಯಿತು, ಸೈನ್ ಇನ್ವರ್ಸ್ ಸೈನ್ 2 ತೀಟಾ, ಸೈನ್ ಕ್ಯಾನ್ಸಲ್ ಆಗುತ್ತೆ, 2 ತೀಟಾ. ಸೊ 2, ವಾಟ್ ಈಸ್ ತೀಟಾ? ಸೈನ್ ಇನ್ವರ್ಸ್ ಎಕ್ಸ್. ಸಿಂಪಲ್. LHS is equal to RHS, hence proved. ಸೊ ನೆಕ್ಸ್ಟಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ತೀಟಾ ತೊಗೊಂಡಾಗ ಇಲ್ಲಿ ಕಾಸ್ ತೀಟಾ ಬರುತ್ತೆ, 1 ಮೈನಸ್ ಕಾಸ್ ಸ್ಕ್ವೇರ್ ಇಸ್ ಸೈನ್ ಸ್ಕ್ವೇರ್. ಸೊ 2 ಕಾಸ್ ತೀಟಾ ಸೈನ್ ತೀಟಾನೇ ಬಂತು, ಸೇಮ್ ಸೈನ್ ತೀಟಾನೇ ಬರುತ್ತೆ. ಸೈನ್ ಇನ್ವರ್ಸು ಸೈನ್ ಕ್ಯಾನ್ಸಲ್ ಆಗುತ್ತೆ, 2 ತೀಟಾ ಬಂತು. ಸೊ ತೀಟಾ ಜಾಗದಲ್ಲಿ ಏನಾಗ್ತೀರಾ ಕಾಸ್ ಇನ್ವರ್ಸ್ ಎಕ್ಸ್. ಸ್ಟೆಪ್ಸು ಇಲ್ಲಿಂದ ಎಲ್ಲ ಸೇಮು. ಇಲ್ಲಿ ಕಾಸ್ ಜಾಗದಲ್ಲಿ ಸೈನ್ ಜಾಗದಲ್ಲಿ ಕಾಸ್ ಬರುತ್ತೆ, ಸೈನ್ ಜಾಗದಲ್ಲಿ ಕಾಸ್ ಬರುತ್ತೆ. ಸೊ ಇಲ್ಲಿ ಸೈನ್ ಬಂತು, ಇಲ್ಲಿ ಕಾಸ್ ಇರುತ್ತೆ, ಇಲ್ಲಿ ಸೈನ್ ಏನು. ಸೊ ನಾನು ಫುಲ್ ಮಾಡಲ್ಲ ಇದು. ಸೊ ಸೈನ್ ಇನ್ವರ್ಸ್ 2 ಕಾಸ್ ತೀಟಾ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಹಾಕ್ತೀರಾ. ಫುಲ್ ಮಾಡಲ್ಲ ಅಂತ ಮಾಡ್ತಿದ್ದೀನಾ? ಓಕೆ, ಸಾಲ್ವ್ ಮಾಡ್ತೀರಲ್ಲ. ಸೊ ಫೈನಲ್ ಏನು ಬರುತ್ತೆ, 2 ತೀಟಾನೇ ಬರುತ್ತೆ. 2, ವಾಟ್ ಇಸ್ ತೀಟಾ? ಕಾಸ್ ಇನ್ವರ್ಸ್ ಎಕ್ಸ್. ಸಿಂಪಲ್. ಇದು ಹೇಳಿದ್ದೀನಿ. ಏನಂತ ತೊಗೊತೀರಾ ಇಲ್ಲಿ? ಸೈನ್ ಇನ್ವರ್ಸ್ ಇದೆ, ಸೈನ್ ಇನ್ವರ್ಸೇ ಇದೆ. ಪ್ರೂವ್ ದಟ್. ಓಕೆ, ಸೊ ನಾನು ಈಗ RHS ತೊಗೊತೀನಿ. ಸೊ RHS ತೊಗೊಂಡು ಸೊ ಎಕ್ಸ್ ಜಾಗದಲ್ಲಿ ಏನು ಹಾಕ್ತೀನಿ, ಸೈನ್ ತೀಟಾ ಹಾಕ್ತೀನಿ. ಸೊ 3 ಸೈನ್ ತೀಟಾ ಮೈನಸ್ 4 ಸೈನ್ ಕ್ಯೂಬ್ ತೀಟಾ ವಿಚ್ ಇಸ್ ನಥಿಂಗ್ ಬಟ್ ಸೈನ್ 3a ಫಾರ್ಮುಲಾ. ಸೊ ಹಾಕ್ರಿ, ಟ್ರೈ ಮಾಡಿರಿ. ಓಕೆ, ಈ ಥರ MCQಲಿ ದಿಸ್ ಇಸ್ ಕೈಂಡ್ ಆಫ್ ಸಮ್ ಟೆಂಪ್ಟಿಂಗ್. ನಿಮಗೂ ಆಗಿದ್ರೆ ಹೇಳ್ರಿ, ಟೆಂಪ್ಟ್ ಆಗುತ್ತೋ ಇಲ್ವೋ ಈ ಥರ ಪ್ರಾಬ್ಲಮ್ ನೋಡಿದಾಗ. ಸೈನ್ ಇನ್ವರ್ಸ್ ಸೈನ್ ಇದೆ, ಕ್ಯಾನ್ಸಲ್, 2π/3 ಮುಗೀತಲ್ಲ. ಸೈನ್ ಬಂತು 2π/3 ವಿಚ್ ಇಸ್ ರಾಂಗ್. ಯಾಕೆ? ಬಿಕಾಸ್ ದಿಸ್ ಇಸ್ 2π/3 ಈಸ್ ನಾಟ್ ಇನ್ ದ ರೇಂಜ್ ಆಫ್ -π/2 to +π/2. ಸೊ ಸೈನ್ದು ರೇಂಜ್ ಇರುತ್ತಾ? ಆ ರೇಂಜಲ್ಲಿ ಇದೆಯಾ? ಇಲ್ಲ. ಸೊ ಆ ರೇಂಜಲ್ಲಿ ಇರಬೇಕು. ಇಲ್ಲ ಅಂದರೆ ಇಟ್ಸ್ ನಾಟ್ ಪ್ರಿನ್ಸಿಪಲ್ ರೇಂಜ್. ಹೌದಾ ಇಲ್ಲ? ಸೊ ಇದು ಹೆಂಗೆ ಅಂದರೆ, ಈಗ ನೀವೆಲ್ಲ ಹೊರಗೆ ಹೋಗ್ತಿರ್ತೀರ ಫ್ರೆಂಡ್ ಜೊತೆ. ಸಾಯಂಕಾಲ ಅಮ್ಮ ಹೇಳ್ತಾರೆ, ಅಮ್ಮ ನಾನು ಇವತ್ತು ಕಾಲೇಜ್ ಮುಗಿದ್ಮೇಲೆ ನನ್ನ ಫ್ರೆಂಡ್ ಜೊತೆ ಹೊರಗೆ ಹೋಗಿ ಬರ್ತೀನಿ, ಮೂವಿಗೋ ತಿರುಗಾಡೋದಕ್ಕೋ ಎಲ್ಲೋ. ಅಮ್ಮ ಹೇಳ್ತಾರೆ, ಹಾಂ ಆಯ್ತು ಹೋಗ್ಬಾ, ಆರಾಮಾಗಿ ಮಜಾ ಮಾಡ್ಬಾ, ಆರಾಮಾಗಿ ಬಾ ಅಂತ. ನೀವು ಫುಲ್ ಖುಷಿ ಆಗ್ತೀರ, ನಿಮಗೆ ಶಾಕ್ ಆಗುತ್ತೆ. ಅಮ್ಮನ
ಆರಾಮಾಗಿ ಬಾ ಅಂತಿದ್ದಾರೆ, ಏನು ಹೇಳ್ತಿಲ್ಲ ಏನಿದು ಅಂತ. ಒಂದು ಸ್ವಲ್ಪ ಅಮ್ಮನೂ ಹೆಂಗೆ ಅಂದರೆ ಇಂಡಿಯನ್ ಮಾಮ್ಸ್ ಅಂತಾರಲ್ಲ ಹಂಗೆ ಸ್ವಲ್ಪ ಪಾಸ್ ತಗೊಂಡು, ಹಾಂ ಆದರೆ 7 ಗಂಟೆಯಿಂದ 8 ಗಂಟೆ ಒಳಗೆ ಬಂದ್ಬಿಡು, ಆರಾಮಾಗಿ ಬಾ, ನಾನು ಹೊರಗೆ ನನ್ನ ಕಾಲೇಜ್ ಮುಗಿಯೋದೆ 6 ಗಂಟೆ ಆಗುತ್ತೆ, ನಾನು ಹೊರಗೆ ಹೋಗಿ ಎಲ್ಲ ತಿರುಗಾಡ್ಕೊಂಡು ಬರ್ಬೇಕಂದ್ರೆ ಒಂದು 8-9 ಗಂಟೆ ಆಗುತ್ತೆ. ನೀನು ನೋಡ್ರಿ 7ರಿಂದ 8 ಆರಾಮಾಗಿ ಬಾ ಅಂತಾರೆ, ನೀವು ಫುಲ್ ಖುಷಿ ಆಗ್ತೀರಾ. ಆಮೇಲೆ ಏನು ಕಂಡೀಷನ್ ಅಪ್ಲೈಸ್ ಏನು 7 to 8. ಸೊ ಇದು ಹಾಗೆ ನೋಡೋದಕ್ಕೆ ಟೆಂಪ್ಟ್ ಆಗುತ್ತೆ, ಬಟ್ ಡೋಂಟ್ ಫಾಲ್ ಇನ್ ದ ಟೆಂಪ್ಟೇಷನ್ ಬಿಕಾಸ್ ದೇರ್ ಇಸ್ ಎ ಕಂಡೀಷನ್ ವಿಚ್ ಅಪ್ಲೈಸ್. ಸೊ ಸೈನ್ ಇನ್ವರ್ಸ್ sin 2π/3 ಏನಂತ ಬರೀಬೋದು, ಸೈನ್ ಆಫ್ π - θ ಏನಾಗುತ್ತೆ, ಸೈನ್ ಥೀಟಾ, ಬಿಕಾಸ್ ಸೆಕೆಂಡ್ ಕ್ವಾಡ್ರೆಂಟಲ್ ಸೈನ್ ಪಾಸಿಟಿವ್. ಸೊ ಸೈನ್ ಏನಂತ ಬರೀತೀರಾ, π ಮೈನಸ್ ನಿಮಗೆ 2π/3 ಬರಬೇಕು ಅಂದರೆ ಇಲ್ಲೇನು ತೊಗೊತೀರಾ, π/3, ಬಿಕಾಸ್ π - π/3 ಇಸ್ 2π/3. ಸೊ 2π/3 ಅಂದರೆ ಎಷ್ಟು, ಸಿಂಪಲ್ 120. ಸೊ π - 60 ಮಾಡಿದ್ರೆ 120 ಬರುತ್ತೆ. ಸೊ 60 ಇಸ್ π/3. ಸೊ ಸೈನ್ ಇನ್ವರ್ಸ್ ಆಫ್ ವಾಟ್ ಈಸ್ ಸೈನ್ π - π/3, ಇಟ್ ಈಸ್ ಸೈನ್ π/3. ಈಗ ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಆಗುತ್ತೆ, ಯು ವಿಲ್ ಬಿ ಲೆಫ್ಟ್ ವಿತ್ π/3. ದಿಸ್ ಇಸ್ ದ ಆನ್ಸರ್ ಬಿಕಾಸ್ π/3 ಈಸ್ ಇನ್ ದ ರೇಂಜ್ ಆಫ್ -π/2 to +π/2 ಫಾರ್ ಸೈನ್. So don't fall in the trap. Okay, cot inverse. ಈ ಥರ ಪ್ರಾಬ್ಲಮ್ಸ್ ಅಗೇನ್ ಸಾಲ್ವ್ ಮಾಡಬೇಕಾದ್ರೆ ನಾನು ನಿಮ್ಗೊಂದು 3 ಹೇಳ್ತೀನಿ, ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ಇಷ್ಟ ಆಗಿತ್ತು ಅಂದರೆ ವಿಡಿಯೋ ಲೈಕ್ ಮಾಡಿ. ಸೊ ಈಗ ಸ್ಕ್ವೇರ್ ರೂಟ್ ಆಫ್ a² - x² ಈ ಫಾರ್ಮಲ್ ಇದೆ, ಆರ್ ಸ್ಕ್ವೇರ್ ರೂಟ್ ಆಫ್ ನೆಕ್ಸ್ಟು a² + x² ಆರ್ ಇದೇ ಚೇಂಜ್ ಆಗುತ್ತೆ. ಸೊ x² - a². ಓಕೆ, ಸೊ a² - x² ಇತ್ತು ಅಂದರೆ, ಸೊ a² - x² ಇತ್ತು ಅಂದರೆ ಎಕ್ಸ್ನ ನೀವು a ಸೈನ್ ಥೀಟಾ ಆರ್ a ಕಾಸ್ ಥೀಟಾ ಅಂತ ತಗೋಬೋದು. a ಸೈನ್ ಥೀಟಾ ಆರ್ a ಕಾಸ್ ಥೀಟಾ. ಯಾಕೆ, ಬಿಕಾಸ್ ನೀವು ಇಲ್ಲಿ ಹಾಕಿದ್ರೆ 1 - sin², 1 - cos² ಹಿಂದೆ ನೋಡಿದ್ರು ಬೇಸಿಕ್. ಸೊ ಅದೇ a² + x² ಇತ್ತು ಅಂದರೆ, ಸೊ ಎಕ್ಸ್ನ ನೀವು ಏನಂತ ತಗೋಬೋದು, a tan ಥೀಟಾ ಆರ್ a ಕಾಟ್ ಥೀಟಾ, ಬಿಕಾಸ್ 1 + tan² ಥೀಟಾ secant² ಥೀಟಾ, 1 + cot² ಥೀಟಾ cosecant² ಥೀಟಾ, ಎರಡಕ್ಕೂ ಐಡೆಂಟಿಟಿ ಇದೆ. ಸೊ ಇಲ್ಲಿ a ಒಂದು ಹಾಕ್ತಿದ್ರೆ a ಕಾಮನ್ ತೆಗೆದ್ರೆ a² a ಹೊರಗೆ ಬರುತ್ತೆ, a ಆಗುತ್ತೆ. ದಟ್ ಸಿಂಪಲ್ ಬೇಸಿಕ್. ಅದೇ ಇಲ್ಲಿ ಸೊ ಏನಾಗುತ್ತೆ, ಸೊ ಎಕ್ಸ್ ಈಸ್ ಈಕ್ವಲ್ ಟು ಇನ್ನು ಮಿಕ್ಕಿರೋದೇನು ಸಿಕೆಂಟ್ ಆರ್ ಕೊಸಿಕೆಂಟ್, ಬಿಕಾಸ್ ಇದೇ ಐಡೆಂಟಿಟಿ. ಇಲ್ಲಿ ಲೆಫ್ಟ್ ಸೈಡು ರೈಟ್ ಸೈಡು ಸ್ವಲ್ಪ ಚೇಂಜಸ್ ಮಾಡಿದಾಗ ಬರುತ್ತೆ. ಸೊ ಕೊಸಿಕೆಂಟ್² ಥೀಟಾ -1 ಇಸ್ ಕಾಟ್² ಥೀಟಾ. ಸೊ ಅದೇ ರೀತಿ secant² ಥೀಟಾ -1 ಇಸ್ tan² ಥೀಟಾ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಸೊ a ವ್ಯಾಲ್ಯೂ ಕ್ಯಾನ್ ಬಿ ಎನಿಥಿಂಗ್. ಸೊ ಇಲ್ಲಿ ನೀವು ನೋಡಿದ್ರೆ ವಾಟ್ ಈಸ್ a ವ್ಯಾಲ್ಯೂ ವಿಚ್ ಈಸ್ 1, ಫಸ್ಟ್ ಒನ್ ತೊಗೊತೀರಾ, ಇಲ್ಲ. ಸೆಕೆಂಡ್ ಒನ್ ಪ್ಲಸ್ ಇದೆ, ಇಲ್ಲ. ಥರ್ಡ್ ಒನ್ ಎಸ್, a ಈಸ್ 1. ಸೊ x² - 1. ಸೊ ಎಕ್ಸ್ ಏನೇನು ತೊಗೊತೀರಾ, ಯು ಕ್ಯಾನ್ ಟೇಕ್ ಇದರ್ secant ಥೀಟಾ ಆರ್ cosecant ಥೀಟಾ. ಬಟ್ ತೊಗೊಳೋದಕ್ಕಿಂತ ಮುಂಚೆ ಸ್ವಲ್ಪ ಚೆಕ್ ಮಾಡಿ ಬಿಕಾಸ್ ಅಗೇನ್ ಸ್ವಲ್ಪ ಮೈನ್ಯೂಟ್. ನೀವು ಎರಡೇ ತೊಗೊಂಡ್ರೂ ಸಾಲ್ವ್ ಮಾಡ್ಬೋದು, ನಥಿಂಗ್ ಇಸ್ ಸ್ಟಾಪಿಂಗ್ ಯು. ಫೈನಲ್ ಆನ್ಸರ್ ಏನಿದೆ ಅದು ಬರಲೇಬೇಕು, ಎನಿಹೌ ಅದು ಬರಲೇಬೇಕು. ಸೊ ಎರಡೂ ತೊಗೊಂಡು ಚೆಕ್ ಮಾಡಿ, ನಿಮಗೆ ಫೈನಲ್ ಆನ್ಸರ್ ಬರಬೇಕು. ವಾಟ್ ಐ ಆಮ್ ಟ್ರೈಯಿಂಗ್ ಟು ಸೇ ಇಸ್ ಟು ಮೇಕ್ ಇಟ್ ಸಿಂಪಲ್, ಸ್ಕ್ವೇರ್ ರೂಟ್ ಆಫ್ x² - 1. ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ನ ನಾನು secant ಥೀಟಾ ತೊಗೊಂಡೆ. ಸೊ ಏನು ಬಂತು, secant² ಥೀಟಾ -1 tan². ಸೊ ಟ್ಯಾನು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. 1/tan ಇಸ್ ಕಾಟ್, ಹೊರಗೆ ಕಾಟ್ ಇದೆಯಾ, ಕಾಟ್, ಸಿಂಪಲ್. ಇನ್ ಕೇಸ್ ನೀವು ಕೊಸಿಕ್ಯಾಂಟ್ ತೊಗೊಂಡ್ರೆ, ಸೊ ಕೊಸಿಕ್ಯಾಂಟ್² -1 ಇಸ್ ಕಾಟ್. ನೀವು ಹೇಳ್ಬೋದು ಸರ್ ಕಾಟ್ ಬರ್ತಿದೆ. ಸೊ ಎಸ್ ಕಾಟ್ ಬರ್ತಿದೆ, ಬಟ್ ದಿಸ್ ಇಸ್ 1/cot ಬರುತ್ತೆ.
ಮೇಲೆ ಹೋದಾಗ ಏನಾಗುತ್ತೆ? ಸೊ ಫೈನಲಿ ನಿಮಗೆ ಕಾಟ್ ಇನ್ವರ್ಸ್ ಆಫ್ ಟ್ಯಾನ್ ತೀಟಾ ಬರುತ್ತೆ. ನೀವು ಅದನ್ನು ಹಾಗೆ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. ಸೊ ಟ್ಯಾನ್ ತೀಟಾ ನೀವೇನಂತ ಬರೀಬೇಕು? ಕಾಟ್ ಆಫ್ π/2 ಮೈನಸ್ ತೀಟಾ. ಸೊ ಅಗೇನ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ಸೊ ಅದಕ್ಕೆ ಟು ಕೀಪ್ ಇಟ್ ಸಿಂಪಲ್ ಮಾಡ್ಬೋದು. ಫೈನಲಿ ಅದು ಹೇಳ್ತೀನಲ್ಲ, ಫೈನಲ್ ಆನ್ಸರ್ ನಿಮ್ಗೇನು ಬರಬೇಕು ಅದು ಬರಲೇಬೇಕು. ಸೊ ಟು ಕೀಪ್ ಇಟ್ ಸಿಂಪಲ್. ಸೊ ಏನು ತೊಗೊತೀನಿ? ಕಾಟ್ ಬೇಕಾ ನನಗೆ ಟ್ಯಾನ್ ಬೇಕಾ? ಸೊ ಟ್ಯಾನ್ ಅಂದರೆ ಏನು ತೊಗೋಬೇಕು? ಸಿಕೆಂಟ್. ಸೊ ಎಕ್ಸ್ ಈಸ್ ಈಕ್ವಲ್ ಟು ಸಿಕೆಂಟ್ ತೀಟಾ ತೊಗೊತೀನಿ. ಸೊ ಸಿಕೆಂಟ್ ತೀಟಾ ತೊಗೊಂಡಾಗ ಏನಾಗುತ್ತೆ? ಕಾಟ್ ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್, ಸೊ ಸಿಕೆಂಟ್ ಸ್ಕ್ವೇರ್ ತೀಟಾ ಮೈನಸ್ 1. ಸೊ ಕಾಟ್ ಇನ್ವರ್ಸ್ ಆಫ್ 1 ಡಿವೈಡ್ ಬೈ ವಾಟ್ ಈಸ್ ಸ್ಕ್ವೇರ್ ರೂಟ್ ಆಫ್ ಸೆಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ 1 ಅಂದರೆ ಟ್ಯಾನ್ ಸ್ಕ್ವೇರ್ ತೀಟಾ. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಕಾಟ್ ಇನ್ವರ್ಸ್ ಆಫ್ 1 by tan theta, which is nothing but cot inverse of cot theta. 1 by tan ಅಂದರೆ cot inverse cancel ಆಗುತ್ತೆ. You will be left with theta. So what is theta? Theta is secant inverse of x. Okay. So simplest form, secant inverse of x. Okay na? Next. ನಾನು ಇದನ್ನು ಸಾಲ್ವ್ ಮಾಡಲ್ಲ. ಫಸ್ಟ್ ಸ್ಟೆಪ್ ಹಾಕ್ತೀನಿ, ಪಿಜ್ಜಾ ಆರ್ ಪಾನಿಪುರಿ ನಿಮ್ಮ ಫೇವ್ರೆಟ್. ಬಟ್ ಆ ಫಾರ್ಮಿಗೆ ಹೆಂಗೆ ಬರಬೇಕು ಅದನ್ನು ತೊಗೊಂಡು ಬರ್ತೀನಿ, ಮುಂದೆ ನೀವು ಮಾಡಿರಿ. ಓಕೆನಾ? 2 ಸಲ ಕೇಳಿದ್ದಾರೆ, 15, 18 ಹಿಂದೆ ಒಂದು ಸಲ ಕೇಳಿದ್ದಾರೆ. ಅದು ಸಿಂಪ್ಲೆಸ್ಟು. ಇದು ಆ ಫಾರ್ಮಿಗೆ ತರಬೇಕು. ಸೊ ಏನಾಗುತ್ತೆ? ಟ್ಯಾನ್ ಇನ್ವರ್ಸ್ ಆಫ್, ಸೊ ಕಾಸ್ ಎಕ್ಸ್, ಸೊ ಕಾಸ್ ಎಕ್ಸ್ ಇದೆ, ಮೈನಸ್ ಸೈನ್ ಎಕ್ಸ್ ಇದೆ, ಕಾಸ್ ಎಕ್ಸ್ ಇದೆ, ಪ್ಲಸ್ ಸೈನ್ ಎಕ್ಸ್ ಇದೆ. ಸೊ ಆ ಫಾರ್ಮಿಗೆ ತರಬೇಕು ಅಂದರೆ ಡಿವೈಡ್ ಬೈ ಏನು ಮಾಡಬೇಕು? ಕಾಸ್ ಎಕ್ಸ್. ಸೊ ಕಾಸ್ ಎಕ್ಸ್ ಬೈ ಕಾಸ್ ಎಕ್ಸ್ 1. ಇಲ್ಲಷ್ಟೇ ಮಾಡೋಕ್ಕಾಗಲ್ಲ, ಇಲ್ಲೂ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ವಿಚ್ ಇಸ್ ಸೈನ್ ಬೈ ಕಾಸ್ ಟ್ಯಾನ್ ಎಕ್ಸ್ ಡಿವೈಡ್ ಬೈ ಕಾಸ್ ಎಕ್ಸ್ ಬೈ ಕಾಸ್ ಎಕ್ಸ್ 1 ಪ್ಲಸ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಟ್ಯಾನ್ ಎಕ್ಸ್. ಪಿಜ್ಜಾ ಸೇಮ್ ಮುಂದೆ ಮಾಡ್ತೀರಲ್ಲ, ಮಾಡಿರಿ. ಹಾಂ, ಸೈನ್ ಇನ್ವರ್ಸ್ ಸೈನ್ ಆಫ್ π/3 ಹೇಳಿದ್ನಲ್ಲ, ಅಮ್ಮನ ರೂಲ್ ಕಂಡೀಷನ್ ಟ್ರೈ ಮಾಡಿರಿ, ಅದೇ ಸೇಮ್. ಸೊ 3π/5ನ ಪೈ ಮೈನಸ್ ಹಾಕ್ತೀರಾ, ಆ ಪೈ ಮೈನಸ್ ಏನಿರುತ್ತೆ ದಟ್ಸ್ ದ ಆನ್ಸರ್. ಸೊ ಅಗೇನ್ ಈ ಪ್ರಾಬ್ಲಮ್ಗೆ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಅಂದರೆ ಜಸ್ಟ್ ನಾರ್ಮಲಾಗಿ ಕ್ಯಾಶುಯಲಾಗಿ ಥಿಂಕ್ ಮಾಡಿ. 2 ಮಾರ್ಕ್ಸ್ಗೆ ಈ ಥರ ಪ್ರಾಬ್ಲಮ್ ಕೊಟ್ಟು ಕಾಸ್ ಇನ್ವರ್ಸ್ ಕಾಸ್ ಕ್ಯಾನ್ಸಲ್ ಆಗೋಗು 13π/6 ಆನ್ಸರು. ಇದನ್ನು 13π/6 ನಿಮ್ಗೆ ಬರೆಯೋದಕ್ಕೆ 2 ಮಾರ್ಕ್ಸ್ ಕೇಳ್ತಾರ? ಸಿಂಪಲ್ ಲಾಜಿಕ್ ಹೌದು ಇಲ್ಲೋ? ಸೊ ಕೊಟ್ಟಿದ್ದಾರೆ ಅಂದರೆ ಏನೋ ಇದೆ, ಏನಿದೆ ಐಡೆಂಟಿಫೈ ಮಾಡಬೇಕು. ಆ್ಯಂಡ್ ಐಡೆಂಟಿಫೈ ಮಾಡೋದೇನು ದೊಡ್ಡದಲ್ಲ, ಬಿಕಾಸ್ ನೀವು ಪ್ರಾಕ್ಟೀಸ್ ಮಾಡಿದಂದರೆ ಗೊತ್ತಾಗತ್ತೆ. ಆ್ಯಂಡ್ ಅಗೇನ್ ಅದಕ್ಕೆ ಹೇಳ್ತಿರೋದು, ಸೊ ಫಸ್ಟ್ ಇಯರ್ದೇನಿದೆ ಬೇಸಿಕ್ಸ್ ಟ್ರಿಗ್ನೋಮೆಟ್ರಿ ಸ್ಟ್ರಾಂಗ್ ಮಾಡ್ಕೊಳ್ಳಿ, ದಯವಿಟ್ಟು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಸೊ ಹಿಂದೆ ಸೈನ್ ನೋಡಿದ್ವಿ ವಿಚ್ ವಾಸ್ π ಮೈನಸ್ ಥೀಟಾ, π ಪ್ಲಸ್ ಥೀಟಾ ಆಗಿರ್ಬೋದು, ಆರ್ ಇಲ್ಲಿ ನೀವು ನೋಡಿದ್ರೆ 2π ಪ್ಲಸ್ ಥೀಟಾ, 2π ಮೈನಸ್ ಥೀಟಾ. ಸೊ ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ಹೆಂಗೆ ಐಡೆಂಟಿಫೈ ಮಾಡೋದು? ಸೊ 13π/6 ಇದೆ. ಸೊ ಒಂದು ಕಮ್ಮಿ ಆಗಿದೆ 12π/6 ವಿಚ್ ಇಸ್ 2π. ಸೊ ಏನಾಯಿತು? 2πಗಿಂತ ದಿಸ್ ವ್ಯಾಲ್ಯೂ ಇಸ್ ಮೋರ್. ಸೊ ಏನಾಗುತ್ತೆ? ಸೊ ಸಿಂಪಲ್, ಕಾಸ್ ಆಫ್ 2π ಪ್ಲಸ್ ಥೀಟಾ. ಸೊ ಏನಾಯಿತು? ಕಾಸ್ ಥೀಟಾ, ಬಿಕಾಸ್ 2π ಪ್ಲಸ್ ಥೀಟಾ ಇಸ್ ಇನ್ ಫಸ್ಟ್ ಕ್ವಾಡ್ರೆಂಟ್. ಸೊ ಫಸ್ಟ್ ಕ್ವಾಡ್ರೆಂಟ್ ಕಾಸ್ ಪಾಸಿಟಿವ್. ಸೊ ಏನಾಗುತ್ತೆ ಇಲ್ಲಿ? ಕಾಸ್ ಇನ್ವರ್ಸ್ ಆಫ್ ಕಾಸ್ 13π/6. ಸೊ ಏನಾಗುತ್ತೆ? 2π ಪ್ಲಸ್ π/6. ಸೊ ಎಲ್ ಸಿ ಎಮ್ ತೊಗೊಂಡ್ರೆ 2π, ಸೊ 12π ಆಗುತ್ತೆ, ಪ್ಲಸ್ 1 13π. ಸೊ 13π/6 ಬಂತಲ್ಲ. ಆ್ಯಂಡ್ ಅಗೇನ್ ಕಾಸ್ ಇನ್ವರ್ಸ್ ಕಾಸ್ ಕ್ಯಾನ್ಸಲ್ ಮಾಡಬೇಡ್ರಿ, ಒಳಗಿರೋದು ಅದು ಹಂಗೆ ಉಳ್ಕೊಂಡಿದೆ. ಸೊ ಫಸ್ಟ್ ಇದನ್ನು ಸಾಲ್ವ್ ಮಾಡಬೇಕು. ಕಾಸ್ ಇನ್ವರ್ಸ್ ಆಫ್, ಸೊ ಏನು ಬರುತ್ತೆ? ಕಾಸ್ 2π/6, ಸಾರಿ 2π ಪ್ಲಸ್ π/6 ಅಂದರೆ ಕಾಸ್ π/6. ಸೊ ಕ್ಯಾನ್ಸಲ್ ಆಗುತ್ತೆ, π/6 ಇಸ್ ದ ಆನ್ಸರ್. ಸ್ವಲ್ಪ ಕೇರ್ಫುಲ್ಲಾಗಿರ್ರಿ. ಓಕೆ? ಆ್ಯಂಡ್ ಅಗೇನ್ ಸೊ ಬೇಸಿಕ್ಸ್ 11th ಬೇಸಿಕ್ಸ್ ಗೊತ್ತಿರ್ಬೇಕು ಹಿಂದಿಂದಕ್ಕೆ. ಇದು ಹೆಂಗೆ ಅಂದರೆ ಒಂದು 3 ಬಾಕ್ಸ್ ಹಾಕಿದ್ದಾರೆ, ಔಟ್ಸೈಡ್, ಮಿಡಲ್, ಇನ್ಸೈಡ್.
ಸೊ ಇನ್ಸೈಡಿಂದ ಸಾಲ್ವ್ ಮಾಡ್ಕೊಂಡು ಬರಬೇಕು. ಫೈನಲಿ ಇಲ್ಲಿ ಬರಬೇಕು ಅಂದ್ರೆ ಏನು, ಇದು ಸಾಲ್ವ್ ಮಾಡಬೇಕು, ಇದು ಸಾಲ್ವ್ ಮಾಡಬೇಕು, ಹೊರಗಿಂದ ಸಾಲ್ವ್ ಮಾಡಬೇಕು. ಸೊ ಒಳಗೆ ನೆಕ್ಸ್ಟ್, ಸೊ ಹಾಗೆ ಒಳಗಿಂದ ಬರಬೇಕು. ಸೊ ಸೈನ್ ಇನ್ವರ್ಸ್ ಎಲ್ಲ ಏನು ಮಾಡೋಕ್ಕಾಗಲ್ಲ, ಬರೀಲೇಬೇಕು. ಟ್ಯಾನ್ ಇನ್ವರ್ಸ್ 2, ಸುಮ್ಮನೆ ಎಲ್ಲ ಕಾಸ್ ಇನ್ವರ್ಸು ಇಲ್ಲಿ ಟ್ಯಾನ್ ಇನ್ವರ್ಸ್ ಇದೆ, ಇಲ್ಲೂ ಕಾಸ್ ಇನ್ವರ್ಸ್ ಅಂತ ಹಾಕ್ಬಿಡ್ಬೇಡಿ. ಒಂದು ಕಡೆ ಇನ್ವರ್ಸ್ ಇದ್ದರೆ ಒಳಗಿಂದ್ರಲ್ಲಿ ಇನ್ವರ್ಸ್ ಇರಲ್ಲ, ಬಿಕಾಸ್ ಅಗೇನ್ ಒಳಗಿಂದ್ರಲ್ಲಿ ಇನ್ವರ್ಸ್ ಇದೆ. ಇದೇ ಇಲ್ಲ ಇದೆ ಹಾಗೆ, ಅಥವಾ ಇಲ್ಲ ಇದೆ ಇಲ್ಲ ಹಂಗೆ ಬರುತ್ತೆ. ಸೊ ಸಮಥಿಂಗ್ ಲೈಕ್ ದಟ್, ಆಲ್ಟರ್ನೇಟಿವ್. ಸೊ ಕಾಸ್, ಓಕೆ. ಸೊ 2, ಸೊ ಸೈನ್ ಇನ್ವರ್ಸ್ 1/2. ಸೊ ಸೈನ್ ಇನ್ವರ್ಸ್ ಹಾಗೆ ಬರೀಬೇಕು, ಬಿಕಾಸ್ ನೀವು ಸಾಲ್ವ್ ಮಾಡಬೇಕು. ಸೊ ಸೈನ್ ಇನ್ವರ್ಸ್, ಸೊ 1/2 ಯಾವಾಗ ಬರುತ್ತೆ, ವೆನ್ ಇಟ್ ಈಸ್ π/6. ಬ್ರ್ಯಾಕೆಟ್ ಹಾಕ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕ್ರಿ, ಬರೀ ಒಂದೇ ಬ್ರ್ಯಾಕೆಟ್ ಅಲ್ಲ, ಇದು ಇದಕ್ಕೆ, ನೆಕ್ಸ್ಟ್ ಇದಕ್ಕೆ, ನೆಕ್ಸ್ಟು ಇದಕ್ಕೆ. ಹೇಳಿದ್ನಲ್ಲ, ಇನ್ವರ್ಸ್ ಇದೆ ಇಲ್ಲ, ಇದೆ ಇಲ್ಲ, ಇದೇ ಇಲ್ಲ, ಇದೇ ಇಲ್ಲ. ಸೊ ಇದೇ ಇದೆ ಇಲ್ಲ ಇದೆ ಆಗಲ್ಲ. ಸೊ ಇದೇ ಇಲ್ಲ ಇದೇ ಇಲ್ಲ, ಟಕ 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 ಹಾಗೆ. ಸೊ ಈಗ ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಆಯಿತು, ಟ್ಯಾನ್ ಇನ್ವರ್ಸ್ ಸೊ ಹೆಂಗೋ ಒಂದು ಲಾಜಿಕ್ ಲಿಂಕ್ ಮಾಡ್ಕೊಳ್ಳಿ. 2 ಕಾಸ್, ಸೊ ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಆದರೆ ಏನು ಉಳಿತು, 2 π/6, 2 × π/6. ಹಾಗೇನು ಇದಕ್ಕೆ ಬಂತು ಇನ್ನೊಂದು ಬ್ರ್ಯಾಕೆಟು. ಸೊ ಈಗ 2 1s 2 3s π/3. ಸೊ ಏನಾಯಿತು, ಬರೀ ಟ್ಯಾನ್ ಇನ್ವರ್ಸ್ ತಾನೆ. ಓಕೆ, ಟ್ಯಾನ್ ಇನ್ವರ್ಸ್ 2 ಕಾಸ್ π/3. ಸೊ ವಾಟ್ ಈಸ್ ಕಾಸ್ π/3, 1/2. ನಿಮಗೆ ಕಾಂಪ್ಲಿಕೇಟ್ ಮಾಡಲ್ಲ, ಆದಷ್ಟು ಅವ್ರು ಕಾಂಪ್ಲಿಕೇಟ್ ಮಾಡೋಕ್ಕೆ ಹೋಗಲ್ಲ. ಟ್ಯಾನ್ ಇನ್ವರ್ಸ್ 2 ಕಾಸ್ π/3 ಅಂದರೆ 1/2. ಸೊ 1/2 1/2 ಕ್ಯಾನ್ಸಲ್ ಆಗುತ್ತೆ, ಏನು ಬಂತು 1. ವಾಟ್ ಈಸ್ 1, ಟ್ಯಾನ್ ಇನ್ವರ್ಸ್ π/4. ಇದನ್ನು ಹಾಗೆ ಬರೆಯೋಕ್ಕಾಗಲ್ಲ. ಸೊ ಇಲ್ಲೂ ಒಂದು ಬರೀಬೇಕು, ಏನು, ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ π/4 ಕ್ಯಾನ್ಸಲ್ ಆಗುತ್ತೆ, π/4 ಬಂತು. ಓಕೆ, ಸೊ ಹೀಗೆ ಸೀಸಿನೇ ಅಲ್ವಾ, ವ್ಯಾಲ್ಯೂಸ್ ಇದೆ, ವ್ಯಾಲ್ಯೂಸ್ ಹಾಕ್ರಿ. ಆ್ಯಂಡ್ ಅಗೇನ್ ಇಲ್ಲಿ ಕೇರ್ಫುಲ್ ಆಗಿರಿ, ಬಿಕಾಸ್ ದಿಸ್ ಇಸ್ ಕಾಟ್ ಇನ್ವರ್ಸ್ ಆಫ್ ಮೈನಸ್. ಸೊ ಕಾಟ್ ಇನ್ವರ್ಸ್ ಆಫ್ ಮೈನಸ್ ಅಂದರೆ π - ಕಾಟ್ ಇನ್ವರ್ಸ್ ಮಾಡಬೇಕಾ. ಓಕೆ, ಜಸ್ಟ್ ವ್ಯಾಲ್ಯೂಸ್ ಬರಿತೀನಿ, ಅದು ನೀವು ಹಿಂದಿನ ಸ್ಟೆಪ್ ಏನಿದೆ ನೀವು ಸಾಲ್ವ್ ಮಾಡಿರಿ. ಸೊ ಟ್ಯಾನ್ ಇನ್ವರ್ಸ್, ಓಕೆ, ಟ್ಯಾನ್ ಇನ್ವರ್ಸ್ √3 ಯಾವಾಗ ಬರುತ್ತೆ, ವೆನ್ ಇಟ್ ಇಸ್ 60 ಮೈನಸ್ ಕಾಟ್ ಇನ್ವರ್ಸ್. ಸೊ ಏನಾಗುತ್ತೆ, π - ಕಾಟ್ ಇನ್ವರ್ಸ್ ಆಫ್, ಮೈನಸ್ ಬರೋಲ್ಲ ಮತ್ತೆ √3 ಬರುತ್ತೆ. ಸೊ ಇದು π/3 ಹೆಂಗೆ ಬಂತು ಅಂತ ಬರೀಬೇಕು ನೀವು ಇಲ್ಲಿ. ಓಕೆ, ಅದು ಬರ್ದೇ ಬಿಡ್ತೀನಿ ತೊಗೊಳ್ರಿ. ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್, ಓಕೆ ಇಲ್ಲೇ ಬರೀತೀನಿ ತೊಗೊಳ್ರಿ. ಸೊ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ π/3 ಸರ್ ಬರೆದ್ರು, ನಾನು ಹಿಂಗೆ ಬರಿತೀನಿ, ಎಕ್ಸಾಮಲ್ಲಿ ಬರೆದು ಏನು ಮಾಡಲಿ. ಸೊ π/3 ಮೈನಸ್ ಬ್ರ್ಯಾಕೆಟ್ ರಿಮೂವ್ ಮಾಡಿರಿ, ಬ್ರ್ಯಾಕೆಟ್ ಇಡ್ರಿ, ಬಿಕಾಸ್ ಇಲ್ಲ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇಲ್ಲ ಅಂತ ತೊಗೊಂಡು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ನೀವು ಬ್ರ್ಯಾಕೆಟ್ ಇಟ್ಟಿಲ್ಲ ಅಂದರೆ ಜಸ್ಟ್ ಹಂಗೆ ಇಡ್ತಿದ್ರಿ ಮೈನಸ್ಸು. ಸೊ ಬಿ ವೆರಿ ಕೇರ್ಫುಲ್. ಸೊ ಏನಾಯಿತು, -π ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಕಾಟ್ ಇನ್ವರ್ಸ್ √3 ಯಾವಾಗ ಆಗುತ್ತೆ, ಅಂಡಾಗಿನ ಸ್ಟೆಪ್ ಹಾಕಿರಿ. ಸೊ ವಿಚ್ ಇಸ್ π/6. ಸಿಂಪ್ಲಿಫೈ ಮಾಡಿರಿ, ಸಾಲ್ವ್ ಮಾಡಿರಿ. ಓಕೆ, ಹಾಂ. ಸೊ 2 sin inverse. So this is in the form 2 sin inverse. ಓಕೆ, ಅಥವಾ ನಾನು ಫಸ್ಟ್ ಸೈನ್ ಇನ್ವರ್ಸ್ನ ಬೇರೆ ಫಾರ್ಮಲ್ಲಿ ಹೆಂಗೆ ಬರಿಬೋದು ಅದನ್ನು ಬರಿತೀನಿ. ಸೊ ಆಮೇಲೆ ಲೆಫ್ಟ್ ಸೈಡು ಇದು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ, ಓಕೆ, ಸೊ 2 ಇದನ್ನು ಹೇಳಬೇಕು ಅಂದರೆ ಸಿಂಪಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಈಗ ನೀವು ಬೆಳಗ್ಗೆ ಕಾಲೇಜ್ಗೆ ಹೋಗ್ತಿರ್ತೀರ, ಯೂನಿಫಾರ್ಮ್ ಇರುತ್ತೆ. ಸೊ ಕಾಲೇಜ್ ಯೂನಿಫಾರ್ಮ್ ಹಾಕೊಂಡು ಹೋಗ್ತೀರಾ.
ಮನೆಗೆ ಬಂದಮೇಲೂ ಅದೇ ಯೂನಿಫಾರ್ಮಲ್ಲಿ ಇರ್ತೀರಾ? ಇಲ್ವಲ್ಲ, ಚೇಂಜ್ ಮಾಡ್ತೀರಾ, ಎಲ್ಲೋ ಫಂಕ್ಷನ್ಗೆ ಹೋಗ್ಬೇಕು. ಫಂಕ್ಷನ್ಗೆ ಏನು ಬೇಕು? ಸಕ್ಕದಾಗಿರೋ ಡ್ರೆಸ್ ಹಾಕೊಂಡು ಹೋಗ್ತೀರಾ ಫುಲ್ ರೆಡಿಯಾಗಿ. ಸೊ ವಾಪಸ್ ಬಂದಮೇಲೆ ಅದೇ ಸಕ್ಕತ್ತಾಗಿರೋ ಡ್ರೆಸ್ ಹಾಕೊಂಡೆ ಮಲ್ಕೊತೀರಾ? ಇಲ್ವಲ್ಲ, ಸೊ ನೈಟ್ ಡ್ರೆಸ್ ಮೇಲೆ ಮಲ್ಕೊತೀರಾ. ಬಟ್ ಯು ಆರ್ ದ ಸೇಮ್. ಸೊ ಏನಾಗ್ತಿದೆ, ನೀವು ಅಪಿಯರೆನ್ಸ್ ಏನಾಗ್ತಿದೆ, ಚೇಂಜ್ ಆಗ್ತಿದೆ. ಕಾಲೇಜಲ್ಲಿ ಒಂದು ಅಪಿಯರೆನ್ಸು, ಫಂಕ್ಷನ್ ಒಂದು ಅಪಿಯರೆನ್ಸು, ರಾತ್ರಿ ಮನೆಗೆ ಬಂದಮೇಲೆ ಡಿಫ್ರೆಂಟ್ ಅಪಿಯರೆನ್ಸ್. ಸೊ ವಾಟ್ ಎವರ್ ಈಸ್ ಯು ಈಸ್ ಯು. ಸೊ ಸಿಮಿಲರ್ಲಿ ಸೈನ್ ಇನ್ವರ್ಸ್ 3/5 ಏನಿದೆ ಅದಕ್ಕೆ ನಾವು ಬೇರೆ ಬೇರೆ ವ್ಯಾಲ್ಯೂಸ್ ಕೊಡ್ಬೋದು. ಸೊ ಹೆಂಗೆ ಕೊಡೋದು? ಸಿಂಪಲ್, ಒಂದು ಟ್ರಯಾಂಗಲ್ ಇದೆ. ಸೊ ಟ್ರಯಾಂಗಲಲ್ಲಿ ಸೊ ಈಗ ತೀಟಾ ಅಂತ ತೊಗೊಂಡ್ರೆ 3/5. ಸೊ ಆಪೋಸಿಟ್ ಇಸ್ 3, ಹೈಪೋಟೆನಿಯಸ್ ಇಸ್ 5. ಸೊ ಅಡ್ಜಸೆಂಟ್ ಏನಾಗಬೇಕು? ಸಿಂಪಲ್ 4 ಅಲ್ವಾ? ಸೊ ಈಗ ಅದೇ ಕಾಸ್ ಇನ್ವರ್ಸ್ ಆಗಬೇಕು ಅಂದರೆ ಏನಾಗಬೇಕು? 4/5. ಓಕೆ, ಅದೇ ಟ್ಯಾನ್ ಇನ್ವರ್ಸ್ ಆಗಬೇಕು ಅಂದರೆ ಏನಾಗಬೇಕು? ಆಪೋಸಿಟ್ ಬೈ ಅಡ್ಜಸೆಂಟ್ 3/4. ಇದನ್ನು ಇಲ್ಲಿ ಹಾಕ್ರಿ. ಸೊ ಏನಾಯಿತು? 2 ಟ್ಯಾನ್ ಇನ್ವರ್ಸ್ 3/4. ಸೊ ಈಸ್ ಈಕ್ವಲ್ ಟು, ಓಕೆ, ಇದನ್ನು ಪ್ರೂವ್ ಮಾಡಬೇಕು. ಸೊ ನಾನೀಗ LHS ತೊಗೊಂಡಿದ್ದೀನಿ. LHS ತೊಗೊಂಡು RHS ಹೆಂಗೆ ಪ್ರೂವ್ ಮಾಡ್ತೀರಾ? ಹೆಂಗೆ ಅಂದರೆ ಸಿಂಪಲ್. ಸೊ 2 ಟ್ಯಾನ್ ಇನ್ವರ್ಸ್ ಬಂತು ಅಂದರೆ ಏನಾಗತ್ತೆ? ಐಡೆಂಟಿಟಿ. ಸೊ 2 ಟ್ಯಾನ್ ತೀಟಾ ಅಂದರೆ ಏನು? ಅದನ್ನು ಫಾರ್ಮುಲಾ ಹಾಕಬೇಕು. ಟ್ಯಾನ್ ಇನ್ವರ್ಸ್ ಆಫ್ 2x/1 - x². ಸೊ ಇಲ್ಲಿ x ಏನು? 3/4 ಡಿವೈಡ್ ಬೈ 1 - x², 3/4 ಹೋಲ್ ಸ್ಕ್ವೇರ್. ಸೊ ಇದು ಹೆಂಗೆ ಬರುತ್ತೆ ಅದನ್ನು ಬರೀರಿ. ಸೊ ಅದನ್ನು ಬರೀರಿ. ಫಾರ್ಮುಲಾಸ್ ತೋರಿಸಿದ್ದೀನಲ್ಲ, ಫಾರ್ಮುಲಾಸ್ ಎಲ್ಲಿದೆ? ಸೊ ಇಲ್ಲಿಲ್ಲ, ಇಲ್ಲಿದೆ. ಇಲ್ಲ ಸರಿ. ಎಲ್ಲೋಯ್ತಪ್ಪ ಇದು? ಸೊ ಇದಾದರೂ ಹಾಕ್ಬೋದು, ಇಲ್ಲಾದರೂ ಹಾಕ್ಬೋದು. ಇಲ್ಲಿ ಸೊ 2 ಟ್ಯಾನ್ ಇನ್ವರ್ಸ್ x ಏನಾಗುತ್ತೆ? ಟ್ಯಾನ್ ಇನ್ವರ್ಸ್ ಆಫ್ 2x/1 - x². ಈ ಫಾರ್ಮುಲಾ ಬರೀಬೇಕು. ಸೊ 2 ಟ್ಯಾನ್ ಇನ್ವರ್ಸ್ x ಇಸ್ ಟ್ಯಾನ್ ಇನ್ವರ್ಸ್ ಆಫ್ 2x/1 - x². ಸೊ ಇದು ಫಾರ್ಮುಲಾ ಬರೀರಿ. ಸೊ ಫಾರ್ಮುಲಾ ಎಲ್ಲಾದರೂ ಬರೀರಿ. ಸೊ ಏನು? 2 ಅಂದರೆ ಇಲ್ಲೇ ಬರೀಬೇಕು. ಸೊ 2 ಟ್ಯಾನ್ ಇನ್ವರ್ಸ್ x ಇಸ್ ಈಕ್ವಲ್ ಟು ಏನಾಗುತ್ತೆ? ಟ್ಯಾನ್ ಇನ್ವರ್ಸ್ ಆಫ್ ಏನು? 2x/1 - x². 2x/1 - x² ಫಾರ್ಮುಲಾ ಬರೀರಿ. ಓಕೆನಾ? ಸೊ ಫಾರ್ಮುಲಾ ಬರೋದು ಓಕೆ ಇಲ್ಲಿ ಬರ್ತಿದೆ. ಸೊ ಏನಾಯ್ತು ಇದು? ಸೊ ಆಮೇಲೆ ಟ್ಯಾನ್ ಇನ್ವರ್ಸ್ ಆಫ್ ಇದು ಇಲ್ಲಿ ಬರೀಬೇಕು. ಸೊ 2 ಕ್ಯಾನ್ಸಲ್ ಆಗುತ್ತೆ, ವಿಚ್ ಇಸ್ 3/2 ಡಿವೈಡ್ ಬೈ 1 ಮೈನಸ್ ಸೊ 3/4 ಹೋಲ್ ಸ್ಕ್ವೇರ್. ಸೊ 3/4 ಹೋಲ್ ಸ್ಕ್ವೇರ್ ಅಂದರೆ 9/16. ಸೊ ಟ್ಯಾನ್ ಇನ್ವರ್ಸ್ 3/2 ಡಿವೈಡ್ ಬೈ ಸೊ 16 LCM ಆಗುತ್ತೆ. ಸೊ ಇಲ್ಲಿ ಗೆಟ್ 16 - 9. ಸೊ ಸಿಂಪ್ಲಿಫೈ ಮಾಡಿರಿ. 16 8 1 ಕೆಳಗೆ 8 7 ಇದೆ. ಓಕೆ, ಇಲ್ಲಿ ಬರುತ್ತೆ 7. ಸೊ 8 ಏನಾಗುತ್ತೆ? ಫುಲ್ ಮೇಲೆ ಹೋಗುತ್ತೆ, 3 ಜೊತೆ ಮಲ್ಟಿಪ್ಲೈ ಆಗುತ್ತೆ. ಸೊ ಟ್ಯಾನ್ ಇನ್ವರ್ಸ್ 8 3 ಜೊತೆ ಮಲ್ಟಿಪ್ಲೈ ಆದಾಗ 24 ಬರುತ್ತೆ. ಸೊ 16 - 9 ಇಸ್ 7. ಏನಾಯಿತು? LHS. ಹೆನ್ಸ್ ಪ್ರೂವ್ಡ್. ಸೊ ಸೈನ್ ಇನ್ವರ್ಸ್ ಇರೋದು ಫಸ್ಟ್ ಟ್ಯಾನ್ ಇನ್ವರ್ಸ್ ಬರ್ಕೊಂಡ್ರಿ ಅಂದರೆ ಮುಗೀತು. ಬಟ್ ಇದನ್ನು ಇಲ್ಲಿಂದ ಇಲ್ಲಿಗೆ ಬರಬೇಕು ಅಂದರೆ ಫಸ್ಟು ಈ ಫಾರ್ಮುಲಾ ಹಾಕ್ರಿ. ಸೊ ಈ ಫಾರ್ಮುಲಾ ಏನಿದೆ ಇಲ್ಲಿ ಬರೀರಿ. ಸೊ ಫಾರ್ಮುಲಾ ಬರೋದು ಓಕೆ ಇದು ಹೆಂಗೆ ಬಂತು ಅಂತ ತೋರಿಸ್ರಿ. ಓಕೆನಾ? ಅಷ್ಟೇ ಸಿಂಪಲ್ ಇರುತ್ತೆ. ಆ್ಯಂಡ್ ಅಗೇನ್ ಸೈನ್ ಇನ್ವರ್ಸ್ದು 2 ಮಾರ್ಕ್ಸ್ ಕೇಳಿದ್ದಾರೆ, ಇದು ಕಾಸ್ದು 3 ಮಾರ್ಕ್ಸ್ ಕೇಳ್ತಿದ್ದಾರೆ. ಸೊ ಇಲ್ಲೇನು ತೊಗೊತೀರಾ? ಕಾಸ್ ಇನ್ವರ್ಸು, ಇಲ್ಲೂ ಕಾಸ್ ಇನ್ವರ್ಸ್ ಇದೆ. ಸೊ ಎಕ್ಸ್ ಅಲ್ಲ,
ಸೊ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಥೀಟಾ ಅಂತ ತೊಗೊತೀರಾ, 3 ಥೀಟಾ ಬರುತ್ತೆ. 2 ಮಾರ್ಕ್ಸ್ ಇರೋದು, 3 ಮಾರ್ಕ್ಸ್. ಸಾಲ್ವ್ ಟ್ಯಾನ್ ಇನ್ವರ್ಸ್ ಆಫ್, ಓಕೆ ಇದನ್ನು ನೋಡೋಣ. ಅಗೇನ್ 1 + x², ಹಿಂದೆ ನಾನು 3 ತೊಗೊಂಡಿದ್ದೆ, ಸೊ ನಾನು ಡೈರೆಕ್ಟ್ ಒಂದ್ರದ್ದೇ ಬರಿತೀನಿ. ಸೊ a² + x² ಇದ್ದಾಗ ಎಕ್ಸ್ ವ್ಯಾಲ್ಯೂ ಏನು ತೊಗೊತೀರಾ, ಎ ಟ್ಯಾನ್ ಥೀಟಾ ಆರ್ ಎ ಕಾಟ್ ಥೀಟಾ. ಸೊ ನಾನೇನು ತೊಗೊಳ್ಳಿ, ಟ್ಯಾನ್ ತೊಗೊಳ್ಳೋ ಕಾಟ್ ತೊಗೊಳ್ಳೋ, ಟ್ಯಾನ್ ಇನ್ವರ್ಸ್ ಏನೋ ಇದೆ. ಓಕೆ, ಸೊ ಟ್ಯಾನ್ ತೊಗೊಂಡ್ರೆ ನನಗೆ ಸಿಕೆಂಟ್ ಬರುತ್ತೆ. ಸೊ ಸಿಕೆಂಟ್ -1 ಅಗೇನ್ ಟ್ಯಾನ್ ಇದೆ. ಓಕೆ, ಯು ಕ್ಯಾನ್ ಟೇಕ್ ಸಿಂಪಲಾಗಿ ನಾನು ಟ್ಯಾನ್ ತೊಗೊತೀರಾ ತೊಗೊಳ್ಳಿ. ನಿಮಗೆ ಒಂದ್ಸಲಿ ಟ್ರೈ ಮಾಡಿದಾಗ ಓಕೆ ಟ್ಯಾನ್ ಬರ್ತಿಲ್ಲಪ್ಪ, ಆಮೇಲೆ ಬೇರೆ ತೊಗೋಬೋದು, ಚಿಂತೆ ಮಾಡಬೇಡಿ, ತೊಗೊಳ್ಳಿ. ಸೊ ಎಕ್ಸ್ ಏನಿದೆ 1 ಇರೋದ್ರಿಂದ ಸೊ ಎ 1 ಆಗುತ್ತೆ, ವಿಚ್ ಇಸ್ ಟ್ಯಾನ್ ಥೀಟಾ. ಸೊ ಏನಾಯಿತು, ಟ್ಯಾನ್ ಇನ್ವರ್ಸ್ ಆಫ್ √1 + tan² ಥೀಟಾ -1 / x ಇಸ್ ಟ್ಯಾನ್ ಥೀಟಾ. ಸೊ ಏನಿದೆ, ಟ್ಯಾನ್ ಇನ್ವರ್ಸ್ ಆಫ್ √1 + tan² ಥೀಟಾ ಅಂದರೆ sec² ಥೀಟಾ. ಸೊ sec² ಕ್ಯಾನ್ಸಲ್ ಆಯಿತು ಅಂದರೆ secant ಥೀಟಾ -1 / tan ಥೀಟಾ. ನೀವು ಅನ್ಕೋಬೋದು ಸರ್ ಏನೇನೋ ಬರ್ತಿದೆ, ಇಲ್ಲಿ ಸಿಕೆಂಟ್ ಇದೆ, ಟ್ಯಾನ್ ಇದೆ, ಹೆಂಗೆ ಸಿಂಪ್ಲಿಫೈ ಮಾಡೋದು? ನೀವು 10th ಸಿಂಪ್ಲಿಫೈ ಮಾಡ್ಕೊಂಡು ಬಂದಿದ್ದೀರಾ, ಅಂದರೆ ಸಾಲ್ವ್ ಮಾಡ್ಕೊಂಡು ಬಂದಿದ್ದೀರಾ. ಸಿಕೆಂಟ್ ಟು ಟ್ಯಾನು, ಇಫ್ ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಇಫ್ ಇಟ್ ಈಸ್ ನಾಟ್ ಮೇಕಿಂಗ್ ಎನಿ ಸೆನ್ಸ್, ಕನ್ವರ್ಟ್ ಟು ಸೈನ್ ಆ್ಯಂಡ್ ಕಾಸ್. ಎಂತೆಲ್ಲ ಮಾಡಿದಿರೋ ಇಲ್ಲೋ ಅದನ್ನೇ ಇಲ್ಲೂ ಮಾಡಬೇಕು. ಸೊ ಏನಾಗುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ ಸಿಕೆಂಟ್ ಏನಂತ ಬರೀತೀರಾ, 1 / cos ಥೀಟಾ -1 / ಟ್ಯಾನ್ ಏನಾಗುತ್ತೆ, ಸೈನ್ ಥೀಟಾ / cos ಥೀಟಾ. ಸೊ ನೆಕ್ಸ್ಟ್ ಎಲ್ ಸಿ ಎಮ್ ತೊಗೊತೀರಾ. ಟ್ಯಾನ್ ಇನ್ವರ್ಸ್ ಆಫ್ ಎಲ್ ಸಿ ಎಮ್ ತೊಗೊಂಡ್ರೆ 1 - cos ಥೀಟಾ / cos ಥೀಟಾ ಇರುತ್ತೆ, ಕೆಳಗೆ ಸೈನ್ ಥೀಟಾ / cos ಥೀಟಾ. ಸ್ವಲ್ಪ ಕೇರ್ಫುಲ್ ಆಗಿರಿ, ಬಿಕಾಸ್ cos ಥೀಟಾ ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಉಳಿತು, ಯು ವಿಲ್ ಬಿ ಲೆಫ್ಟ್ ವಿತ್ ಟ್ಯಾನ್ ಇನ್ವರ್ಸ್ ಆಫ್ 1 - cos ಥೀಟಾ / ಸೈನ್ ಥೀಟಾ. 1 - cos ಥೀಟಾ ಸೈನ್ ಥೀಟಾ ಸರೇನು ಏನಿಲ್ಲ, ಹಾಫ್ ಟಿಕೆಟ್. ಸೊ ಹಾಫ್ ಟಿಕೆಟ್ ಏನಾಗುತ್ತೆ, ಸೊ ಹಾಫ್ ಟಿಕೆಟ್, ಓಕೆ ಇದು ನೆಕ್ಸ್ಟ್ ಕ್ವಶನಾ. ಸೊ ಹಾಫ್ ಟಿಕೆಟ್ ಏನಾಗುತ್ತೆ, ಸೊ ಟ್ಯಾನ್ ಇನ್ವರ್ಸ್ ಆಫ್ 1 - cos ಥೀಟಾ / ಸೈನ್ ಥೀಟಾ. ಸೊ ಟ್ಯಾನ್ ಇನ್ವರ್ಸ್ ಆಫ್ 1 - cos ಥೀಟಾ / ಸೈನ್ ಥೀಟಾ. ಟ್ಯಾನ್ ಇನ್ವರ್ಸ್ ಆಫ್ 1 - cos ಥೀಟಾ ಅಂದರೆ ಏನು, 2 sin² ಥೀಟಾ ಇತ್ತು ಅಂದರೆ θ/2 / ಸೈನ್ ಥೀಟಾ. ಅದಕ್ಕೂ ಹಾಫ್ ಟಿಕೆಟ್ ಇದೆ. ಸೊ ಸೈನ್ 2 ಥೀಟಾ ಆದರೆ 2 sin θ cos θ ಆಗ್ತಿತ್ತು, ಬಟ್ ಇಲ್ಲಿ ಸೈನ್ ಥೀಟಾ ಇದೆ, ವಿಚ್ ಇಸ್ ಸೈನ್ 2 sin θ/2 cos θ/2. ಕ್ಯಾನ್ಸಲ್ ಮಾಡಿರಿ. ಸೊ ಸ್ಕ್ವೇರು ಒಂದು ಸೈನು θ/2 sin θ/2 ಕ್ಯಾನ್ಸಲ್ ಆಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ. ಸೊ ಏನು ನೋಡಿತು, ಸೈನ್ θ/2 cos θ/2 ಅಂದರೆ ಟ್ಯಾನ್ ಇನ್ವರ್ಸ್ ಟ್ಯಾನ್ θ/2, ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಆಗುತ್ತೆ, θ/2. ಬರೀ θ/2 ಅಲ್ಲ. ಸೊ ವಾಟ್ ಇಸ್ ಥೀಟಾ, ಥೀಟಾ ಇಸ್ ಟ್ಯಾನ್ ಇನ್ವರ್ಸ್ ಎಕ್ಸ್. ಸೊ ಹಾಕ್ರಿ, ಥೀಟಾ ಇಸ್ ಟ್ಯಾನ್ ಇನ್ವರ್ಸ್ ಎಕ್ಸ್. ಸೊ ಟ್ಯಾನ್ ಇನ್ವರ್ಸ್ x/2. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಓಕೆ, ಸೊ ಪ್ರೂವ್ ದಟ್ sin inverse 5/13 plus cos inverse 3/5 is equal to tan inverse 63/16. ಹಿಂದೆ ಹೇಳೋನಲ್ಲ, ನೀವೇ ಕಾಲೇಜ್ ಫಂಕ್ಷನ್ ನೈಟ್. ಸೊ ಆ ಥರ. ಸೊ ಸೈನ್ ಇನ್ವರ್ಸ್ನ ಕಾಸ್ ಇನ್ವರ್ಸ್ನ ಇಲ್ಲಿ ಟ್ಯಾನ್ ಇದೆ. ಸೊ ಬೆಸ್ಟ್ ಅಂದರೆ ಇದನ್ನು ಟ್ಯಾನಿಗೆ ಕನ್ವರ್ಟ್ ಮಾಡೋದು, ಇದನ್ನು ಟ್ಯಾನಿಗೆ ಕನ್ವರ್ಟ್ ಮಾಡೋದು. ಸೊ ನಾನು ಡೈರೆಕ್ಟ್ ಮಾಡ್ತಿದ್ದೀನಿ. ಸೊ ಸೈನ್ ಇನ್ವರ್ಸ್ನ ಟ್ಯಾನ್ ಇನ್ವರ್ಸಾಗಿ ಬರೀಬೇಕು ಅಂದರೆ 5 ಆಪೋಸಿಟ್ 5 ಹಾಗೆ ಇರುತ್ತೆ. ಸೊ 5 13 ಸೈನ್ ಇನ್ವರ್ಸ್ ಇರೋದ್ರಿಂದ 5 13 ಅಡ್ಜಸೆಂಟ್ ವಿಲ್ ಬಿ 12 ಪ್ಲಸ್ ಕಾಸ್ ಇನ್ವರ್ಸ್ ಇದೆ. ಸೊ ಇದು ನಾನು ಟ್ಯಾನಿಗೆ ಕನ್ವರ್ಟ್ ಮಾಡ್ತಿದ್ದೀನಿ.
ಸೊ ಅಡ್ಜಸೆಂಟ್ 3/5 ಇದೆ. ಸೊ 3 ಈಸ್ ಅಡ್ಜಸೆಂಟ್, ಕೆಳಗೆ ಬರುತ್ತೆ. ಆಪೋಸಿಟ್ ವಿಲ್ ಬಿ 4 ಬಿಕಾಸ್ ಕಾಸ್ ಇರೋದ್ರಿಂದ 3 ಮೇಲೆ ಏನಿರುತ್ತೆ ಅದು ಕೆಳಗೆ ಹೋಗುತ್ತೆ. ಇನ್ನು ಮಿಕ್ಕಿದ್ದೇನಿದೆ, ಮಿಸ್ಸಿಂಗ್ ಏನಿದೆ ದಟ್ ಈಸ್ ಆಪೋಸಿಟ್. ಸೊ ಟ್ಯಾನ್ ಇರೋದ್ರಿಂದ 4/3. ಹಾಗೆ ಯು ಶುಡ್ ಬಿ ಕ್ವಿಕ್ ಬಿಕಾಸ್ ಸಿ ಟಿಲೆಲ್ಲ ಇದೆಲ್ಲ ಬೇಕಲ್ಲ. ಬಟ್ ನೀವು ಎಕ್ಸಾಮಲ್ಲಿ ತೋರಿಸ್ಬೇಕು ಇದು ಹೆಂಗೆ, ಇದರಿಂದ ಹೆಂಗೆ ಬಂತು, ಇದರಿಂದ ಇದು ಹೆಂಗೆ ತೊಗೊಂಡೆ ಅಂತ. ಓಕೆ, ನೆಕ್ಸ್ಟು ಸರ್ ನೆಕ್ಸ್ಟ್ ಏನು ಮಾಡೋದು? ನೆಕ್ಸ್ಟ್ ಏನು ಅಂದರೆ ಇದಕ್ಕೂ ಫಾರ್ಮುಲಾ ಇದೆಲ್ಲ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ. ನೋಡೋದಲ್ಲ ಕಂಡೀಷನ್, ಎಕ್ಸ್ ವೈ ಗ್ರೇಟರ್ ದೆನ್ 1, ಎಕ್ಸ್ ವೈ ಲೆಸ್ ದೆನ್ 1, ಅದೆಲ್ಲ ಅದೇ ಕಂಡೀಷನ್. ಏನಾಯಿತು? ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 1 ಮೈನಸ್ ಎಕ್ಸ್ ವೈ. ಟ್ಯಾನ್ ಎ ಟ್ಯಾನ್ ಬಿ, ಸಾರಿ ಟ್ಯಾನ್ ಆಫ್ ಎ ಪ್ಲಸ್ ಬಿ, ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಬೈ 1 ಮೈನಸ್ ಟ್ಯಾನ್ ಎ ಟ್ಯಾನ್ ಬಿ. ಸೊ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ ಅಂದರೆ ಏನಾಯಿತು? ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ವಿಚ್ ಇಸ್ 5/12 ಪ್ಲಸ್ ವೈ ವಿಚ್ ಇಸ್ 4/3 ಡಿವೈಡ್ ಬೈ 1 ಮೈನಸ್ ಎಕ್ಸ್ ಇಂಟು ವೈ. ಸಾಲ್ವ್ ಮಾಡಿರಿ, ನನ್ನ ಕ್ಯಾಲ್ಕುಲೇಷನ್ ಸ್ವಲ್ಪ ವ್ಯಾಲ್ಯೂಸ್ ಎಲ್ಲ ಬರುತ್ತೆ, ಸಾಲ್ವ್ ಮಾಡಿರಿ. ಸೊ ಫೈನಲಿ ನಿಮಗೆ ಇದು ಸಾಲ್ವ್ ಮಾಡಿದಾಗ, ಮೇಲಿನ ಸಾಲ್ವ್ ಮಾಡಿದಾಗ 63 ಬರಬೇಕು, ಕೆಳಗಿನ ಸಾಲ್ವ್ ಮಾಡಿದಾಗ 16 ಬರಲೇಬೇಕು. ಸಾಲ್ವ್ ಮಾಡಿರಿ ಬರುತ್ತೆ. ಇದು ಸಿಂಪ್ಲಿಫೈ ಮಾಡೋದಷ್ಟೇ, ನ್ಯೂಮರೇಟ್ ಅಂದರೆ ಏನೋ ಎಲ್ ಸಿ ಎಮ್ ತೊಗೊಂಡು ಸಾಲ್ವ್ ಮಾಡೋದು. ಓಕೆ, ಸೊ ಇದು ಎಲ್ ಸಿ ಎಮ್ ತೊಗೊಂಡು ಸಾಲ್ವ್ ಮಾಡ್ಬೋದು. ಇಲ್ಲಿ ಬೇಕಾದ್ರೆ ಒಂದು ತೋರಿಸಿ ನೋಡಿರಿ. 5 3s are 15, 12 4s are 48. ಸೊ 48 ಪ್ಲಸ್ 15 is 63 ಬಂತಲ್ಲ. ಸೊ ಇಲ್ಲೋ 12 3s are 36. ಸೊ 36 ಇಲ್ಲಿ ಹೋಯ್ತು ಅಂದರೆ 36 ಮೈನಸ್ 5 4s are 20 ವಿಚ್ ಇಸ್ 16. ಎಷ್ಟು ಫಾಸ್ಟ್ ಆಯ್ತು ನೋಡ್ರಿ, ಏನು ಬೇಕು ಇದು ಬರೋದು ಬಿಡ್ರಿ, ಮುಗೀತು. ಸೊ ಇದನ್ನು ಹಾಗೇನಾ ಮಾಡ್ಬೋದು. ಸೊ ಇದನ್ನು ಟ್ಯಾನಿಗೆ ಕನ್ವರ್ಟ್ ಮಾಡಿದೆ, ಇದು ಟ್ಯಾನಿಗೆ ಕನ್ವರ್ಟ್ ಮಾಡಿದೆ, ಇದು ಟ್ಯಾನಿಗೆ ಕನ್ವರ್ಟ್ ಮಾಡಿದೆ ಮಾಡ್ಬೋದು. ದ ಅದರ್ ಮೆಥಡು ಹೇಳ್ತೇನೆ. ಸೊ ದಿಸ್ ಈಸ್ ಲೈಕ್ ಎ ಬಿ. ಸೊ ಇದನ್ನು ನಾನು ಬೇರೆ ಮೆಥಡು ಹೇಳ್ತಿದ್ದೀನಿ ನೋಡ್ರಿ, ಎ. ಸೊ ಇದನ್ನು ನಾನು ಬಿ ಅಂತ ತೊಗೊಂಡ್ರೆ ಇಲ್ಲೇನಿದೆ, ಕಾಸ್ ಇದೆ, ಸಾರಿ ಕಾಸ್ ಇನ್ವರ್ಸ್ ಇದೆ. ಕಾಸ್ ಇನ್ವರ್ಸ್ ಈ ಸೈಡ್ ಬಂತು ಅಂದರೆ ಸೊ ಏನಾಗುತ್ತೆ? ಕಾಸ್ ಆಫ್ ಎ ಮೈನಸ್ ಬಿ. ಇದು ಎ ಇದೆ, ಇದು ಬಿ ಇದೆ. ಸೊ ರೈಟ್ ಸೈಡ್ ಏನು ಉಳ್ಕೊಂತು? 63/65. ಸೊ ಇದನ್ನು ಸಾಲ್ವ್ ಮಾಡಿದಾಗ ಅದು ಬರಬೇಕು, ಬರುತ್ತಾ? ಸರಿ, 63/65. ವಾಟ್ ಈಸ್ ಕಾಸ್ ಆಫ್ ಎ ಮೈನಸ್ ಬಿ? ಕಾಸ್ ಎ ಕಾಸ್ ಬಿ ಪ್ಲಸ್ ಸೈನ್ ಎ ಸೈನ್ ಬಿ. ಸಿಂಪಲ್. ಸೊ ದಿಸ್ ಶುಡ್ ಬಿ ಈಕ್ವಲ್ ಟು 63/65 ಬರುತ್ತೆ, ಬಿಕಾಸ್ ಇಲ್ಲಿ ಕಾಸ್ ಇನ್ವರ್ಸ್ ಇದೆ. ಸೊ ವ್ಯಾಲ್ಯೂ ಬರೀರಿ 4/5. ಕಾಸ್ ಬಿ ಇಸ್ 12/13 ಪ್ಲಸ್ ಸೈನ್ ಎ. ಸೊ ಇದು 4/5 ಆಯಿತು ಅಂದರೆ ಸೈನ್ ಏನಾಗುತ್ತೆ? 3/5 ಆಗುತ್ತೆ. ಇದು 12/13 ಅಂದರೆ ಸೈನ್ ಏನಾಗುತ್ತೆ? 5/13. ಸೊ 13 5s 65. ಇಲ್ಲೂ 65 ಬರಬೇಕು. 5 13s 65. ಸೊ 12 4s 48. 3 5s 15. ಸೊ ಆ್ಯಡ್ ಮಾಡಿರಿ 63/65. ಓಕೆ, ಬಟ್ ನೀವು ಸ್ಟೆಪ್ಸ್ ಬರಬೇಕು. ಸೊ ಇದನ್ನು ನಾನು ಎ ಅಂತ ತೊಗೊತಿದ್ದೀನಿ, ಇದನ್ನು ಬಿ ಅಂತ ತೊಗೊತಿದ್ದೀನಿ. ಓಕೆ, ನನಗೆ ವಾಟ್ ಈಸ್ ಎ? ಎ ಇಸ್ ಕಾಸ್ ಇನ್ವರ್ಸ್ ಆಫ್ 4/5. ನೆಕ್ಸ್ಟು ಓಕೆ, ಎ ಇಸ್ ಕಾಸ್ ಇನ್ವರ್ಸ್ ಆಫ್ 4/5. ನೆಕ್ಸ್ಟ್ ಏನಾಗುತ್ತೆ? ಕಾಸ್ ಎ ಇಸ್ 4/5. ದೆನ್ ಸೈನ್ ಎ ವಿಲ್ ಬಿ 3/5. Similarly, B is cos inverse of 12/13. So what will be cos B? Cos will be 12/13. So cos B ಆಯಿತು ಅಂದರೆ sin B is 5/13. ಸೊ ಇದನ್ನು ತೋರಿಸ್ಬೇಕು. ಸೊ ತೋರಿಸಿ ಆಮೇಲೆ ಇದನ್ನು ಎಲ್ಲ ಸಾಲ್ವ್ ಮಾಡಿರಿ.
ಓಕೆನಾ? ಹಿಂದೆ ಮಾಡಿದ್ದೆ, ಟ್ರೈ ಮಾಡ್ತೀರಲ್ವಾ? ರೈಟ್ ದ ಸಿಂಪ್ಲೆಸ್ಟ್ ಫಾರ್ಮ್. ಸಿಂಪ್ಲೆಸ್ಟ್ ಫಾರ್ಮ್. ದಿಸ್ ಇಸ್ ಆ್ಯಕ್ಚುಲಿ ಸ್ವಲ್ಪ ಟ್ರಿಕ್ಕಿ ಇದೆ. ಓಕೆ, ಸೊ ದಿಸ್ ಇಸ್ ಆ್ಯಕ್ಚುಲಿ ಸ್ವಲ್ಪ ಟ್ರಿಕ್ಕಿ ಇದೆ. ನಾನು ನಿಮಗೆ ಬಿಡ್ತಿದ್ದೀನಿ. ಆ್ಯಂಡ್ ಅಗೇನ್ ಸ್ಟಾರ್ಟಿಂಗಲ್ಲಿ ಹೇಳೋದಲ್ಲ, ಇಫ್ ಯು ವಾಂಟ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ಕಮೆಂಟ್ ಮಾಡಿರಿ. ಬಿಕಾಸ್ ಈ ಥರ ಏನಾದರೂ ಕೊಟ್ಟರು ಯು ಶುಡ್ ಬಿ ಏಬಲ್ ಟು ಸಾಲ್ವ್ ವೆರಿ ಅಂದರೆ ವಿತೌಟ್ ಎನಿ ಫಿಯರ್. ನಾನು ಮಾಡ್ತೀನಿ, ಬಿಕಾಸ್ ನಾನು ಸಿಂಪ್ಲಿಫೈಡ್ ಮೈಂಡ್ಸ್ ವಿಡಿಯೋ ನೋಡಿದ್ದೆ, ಸರ್ ಸಾಲ್ವ್ ಮಾಡಿದರು ಅಂತ ನೀವು ಹೇಳಬೇಕಲ್ಲ. ಸೊ ಅದಕ್ಕೆ ಇಫ್ ಯು ವಾಂಟ್ ದಿಸ್ ಕಮೆಂಟ್ ಮಾಡಿ. ಅಂದರೆ ಇಫ್ ಯು ವಾಂಟ್ ಸಚ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ಕಮೆಂಟ್ ಮಾಡಿ. ಆ್ಯಂಡ್ ಇದನ್ನು ನಾನು ಫುಲ್ ಸಾಲ್ವ್ ಮಾಡಲ್ಲ, ಐ ಜಸ್ಟ್ ಗಿವ್ ಯು ಆ್ಯನ್ ಹಿಂಟ್ ಕೊಡ್ತೀನಿ. ಟ್ರೈ ಟು ಸಾಲ್ವ್ ಆ್ಯಂಡ್ ಬೇಸ್ಡ್ ಆನ್ ದ ಕಮೆಂಟ್ಸ್ ನಾನು ಇನ್ನೊಂದು ವೀಡಿಯೋ ಮಾಡಬೇಕು ಇಲ್ಲ ಅಂತ ನೋಡೋಣ. ಓಕೆ, ದಿಸ್ ಇಸ್ ರಿಯಲಿ ಬ್ಯೂಟಿಫುಲ್ ಪ್ರಾಬ್ಲಮ್. ಬಿಕಾಸ್ ಬೇರೆದೆಲ್ಲ ನೋಡೋ ಇದೇನು ಸಿಂಪಲ್ ಅನಿಸುತ್ತೆ, ಬಟ್ ಸ್ವಲ್ಪ ತಲೆ ಓಡಿಸ್ಬೇಕು. ಸೊ ಟ್ಯಾನ್ ಇನ್ವರ್ಸ್ ಆಫ್ ಆಬ್ವಿಯಸ್ಲಿ ಸಿಂಪ್ಲೆಸ್ಟ್ ಫಾರ್ಮ್. ಓಕೆ, ಸಿಂಪ್ಲಿಫೈ ಮಾಡಬೇಕು ಅಂದರೆ ವಿ ಆರ್ ಸಿಂಪ್ಲಿಫೈಡ್ ಮೈಂಡ್, ಸಿಂಪ್ಲಿಫೈ ಮಾಡಬೇಕಲ್ಲ. ಸೊ ಕಾಸ್ ಎಕ್ಸ್ನ ಕೆಳಗೇನಿದೆ 1 - sin x ಇದೆ. ಕಾಸ್ ಎಕ್ಸ್ ಹಾಫ್ ಟಿಕೆಟ್. ಕಾಸ್ ಎಕ್ಸ್ನ ಫುಲ್ ಟಿಕೆಟ್ ಆಗಿದ್ರೆ ಏನಾಗ್ತಿತ್ತು? ಕಾಸ್ 2x ಆಗ್ತಿತ್ತು. ಸೊ ಕಾಸ್ 2x ಏನು? ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ಇದು ಹಾಫ್ ಟಿಕೆಟ್ ಆಗಿರೋದ್ರಿಂದ ಸೊ ಏನಾಗುತ್ತೆ? ಕಾಸ್ ಸ್ಕ್ವೇರ್ x/2 ಮೈನಸ್ ಸೈನ್ ಸ್ಕ್ವೇರ್ x/2, ಬಿಕಾಸ್ ದಿಸ್ ಇಸ್ ಹಾಫ್ ಟಿಕೆಟ್. ಡಿವೈಡೆಡ್ ಬೈ ಮೇಲೇನೋ ಮಾಡಿದ್ರಿ, ಕೆಳಗೆ ಇಫ್ ಯು ರಿಮೆಂಬರ್ 10th ಟ್ರಿಗ್ನೋಮೆಟ್ರಿ ಸಾಲ್ವ್ ಮಾಡಬೇಕಾದ್ರೆ 1 ಕ್ಯಾನ್ ಬಿ ರಿಟರ್ನ್ ಇನ್ ಡಿಫ್ರೆಂಟ್ ಫಾರ್ಮ್ಸ್. ಅದಕ್ಕೆ ಹೇಳೋದು ಬೇಸಿಕ್ಸ್ ಬೇಕು. ಸೊ 1 ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ, ಆ್ಯಂಡ್ ದಿಸ್ ಇಸ್ ಹಾಫ್ ಟಿಕೆಟ್. ಯಾಕಂದರೆ ನಾನು ಇಲ್ಲೆಲ್ಲ ಸೈನು ಕಾಸ್ ಇರೋದ್ರಿಂದ ಹಾಫ್ ಟಿಕೆಟ್. ಸೊ 1 ಏನಂತ ಬರೀಬೋದು? ಸೈನ್ ಸ್ಕ್ವೇರ್ x/2 ಪ್ಲಸ್ ಕಾಸ್ ಸ್ಕ್ವೇರ್ x/2 ಮೈನಸ್ ಅಗೇನ್ ದಿಸ್ ಇಸ್ ಹಾಫ್ ಟಿಕೆಟ್. ಸೊ ಸೈನ್ ಎಕ್ಸ್ ಅಂದರೆ ಸೈನ್ 2 ಥೀಟಾ, ಅದೇ ಹಾಫ್ ಟಿಕೆಟ್. ಸೊ ಏನಾಗುತ್ತೆ? 2 ಸೈನ್ x/2 ಕಾಸ್ x/2. ಸೊ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಸೊ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab. ಸೊ ಏನಾಯಿತು? a ಪ್ಲಸ್ b a ಮೈನಸ್ b. ಸೊ ಇದೇನಾಗುತ್ತೆ? a ಮೈನಸ್ b ಹೋಲ್ ಸ್ಕ್ವೇರ್. ಸೊ ಸಿಂಪ್ಲಿಫೈ ಮಾಡಿರಿ. ನಿಮಗೆ ನೆಕ್ಸ್ಟ್ ಏನು ಬರುತ್ತೆ? a ಪ್ಲಸ್ b ಇಂಟು a ಮೈನಸ್ b, ಕೆಳಗೆ a ಮೈನಸ್ b ಹೋಲ್ ಸ್ಕ್ವೇರ್. ಸೊ ಅದನ್ನು ಸಿಂಪ್ಲಿಫೈ ಮಾಡಾದ್ಮೇಲೆ ನಿಮಗೆ ಪಿಜ್ಜಾ ಬರುತ್ತೆ. ಪಿಜ್ಜಾ ಪ್ರಾಬ್ಲಮ್ ಅಥವಾ ಪಾನಿಪುರಿ. ಸೊ ಹಾಫ್ ಟಿಕೆಟು ಪಾನಿಪುರಿ ಎರಡು ಮಿಕ್ಸ್. ಅದಕ್ಕೆ ಹೇಳಿದ್ದು, ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಸೊ ಟ್ರೈ ಮಾಡಿರಿ. ಸೊ ನನಗೆ ಫೈನಲ್ ಆನ್ಸರ್ ಏನಿದೆ ಕಮೆಂಟ್ ಮಾಡಿರಿ. ಸೊ ಇದನ್ನು ಆ್ಯಕ್ಚುಲಿ ಬ್ಯಾಚಲ್ಲಂತೂ ಫುಲ್ ಸಾಲ್ವ್ ಮಾಡಿರ್ತೀವಿ. ಸೊ ಉನ್ನತಿ ಬ್ಯಾಚ್ ಏನಿದೆ ಅದು ಫುಲ್ ಸಾಲ್ವ್ ಮಾಡಿರ್ತೀವಿ. ಬಟ್ ಸ್ಟಿಲ್ ಕಮೆಂಟ್ ಮಾಡಿ. ಆ್ಯಂಡ್ ಇದೇ ಥರ ಪ್ರಾಬ್ಲಮ್ಸ್ ಬೇಕಾ ಹೇಳಿ, ವಿ ವಿಲ್ ಬಿ ಸಾಲ್ವಿಂಗ್. ಓಕೆನಾ? ಸೊ ಸಿ ಯು ವಿತ್ ಅದರ್ ಚಾಪ್ಟರ್ಸ್. ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.